ಇದು ಯಾವ ಮಠದ್ದು? ಶ್ರೀಪಾದರಾಜ ಮಠ. ಹಾಂ ಹಾಂ, ಓಕೆ. ವ್ಯಾಸರಾಜ ಮಠ ಥರನೇ ಮಾಡಿದ್ದಾರೆ. ಎರಡು ಒಂದೇ ರೀತಿ. ಶ್ರೀಪಾದರಾಜ ಮಠ, ವ್ಯಾಸರಾಜ ಮಠದ್ದು ಪಂಚಾಂಗ. ನಮ್ಮದು ವ್ಯಾಸರಾಜ ಮಠ ಎರಡು ಒಂದೇ ಬರುತ್ತೆ. ಶ್ರೀಪಾದರಾಜ ಮಠ ಈಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹೌದಾ? ರಾಯರ ಮಠ, ಶ್ರೀಪಾದರಾಜ ಮಠ, ವ್ಯಾಸರಾಜ ಮಠ ಮೂರು ಒಂದೇ ಥರನೇ ಅನುಷ್ಠಾನ ಇರುತ್ತೆ. ನಮ್ಮದು ಒಂದು ಪ್ರೋಗ್ರಾಮ್ ಅಲ್ಲಿ ಆಗಬೇಕಲ್ಲ ಮುಳಬಾಗಿಲಲ್ಲಿ ಸ್ವಾಮಿಗಳೇ ಹೇಳಿದ್ದಾರೆ. ಆಗಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಬೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾನ್ನಿರಾಶಂಗತಕ್ಲೇಶಂ ಕುರುವನಾಶಂ ಹರೇನಿಶಂ. ವಿದ್ವದಾದ್ಯಸ್ಸ ಮಧ್ವೋದ್ಯ ಪ್ರೋದ್ಯತ್ ಪ್ರದ್ಯೋತನದ್ಯುತಿಃ ಹೃದ್ಯೋ ನವದ್ಯೋ ಬುದ್ಧಿಂ ಮೇ ದದ್ಯಾಚ್ಛುದ್ಧ ಪ್ರಸಿದ್ಧಿಮಾನ್. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೋ ಆದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ಯಂ ಪ್ರೋರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಭಿನೇದುಸ್ತ್ವಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಪಾತ್ರೇ ಧಾತ್ರೇ ಮನಸ್ಥಾತ್ರೇ ವಿದ್ಯಾದಾತ್ರೇ ಸದೈವ ಮೇ. ಪಿತ್ರೇ ಮಾತ್ರೇ ಚ ಮಿತ್ರಾಯ ವಿಶ್ವೇಶ ಗುರವೇ ನತಿಃ. ಶ್ರೀಮನ್ಮಧ್ವಮಹಾಚಾರ್ಯ ಪದಪದ್ಮೈಕಸದ್ಮನಾಂ ಅಣೂನಾಂ ಮಹತಾಂಚಾಪಿ ಭವತಾತ್ ಕರುಣಾಮಯಿ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ತಿಸ್ತು ಸದಾವಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷಾಪನೋದನಪಟುತರೆ. ಧರ್ಮಾದಿನಿಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಸೂತ ಪುರಾಣಿಕರು ಶೌನಕರನ್ನ ಕುರಿತು ಶ್ರೀಮದ್ಭಾಗವತ ನಮ್ಮ ತನಕ ಹೇಗೆ ಬಂತು ಅನ್ನೋದನ್ನು ತಿಳಿಸ್ತಾ ಪರೀಕ್ಷಿತ್ ರಾಜರ ಜನ್ಮ ವೃತ್ತಾಂತವನ್ನು ತಿಳಿಸಿ, ಪರೀಕ್ಷಿತ್ ರಾಜರು ಕಲಿನಿಗ್ರಹವನ್ನು ಮಾಡಿ ನಂತರದಲ್ಲಿ ಅವರು ಯಾವುದೋ ಪ್ರಸಂಗದಲ್ಲಿ ಬೇಟೆಗೆ ಅಂತ ಹೋದವರು, ಬಾಯಾರಿದವರು ನೀರು ಸಿಗಲಿಲ್ಲ ಅಂತ ಹೇಳಿ ಸಿಟ್ಟಿನಿಂದ ಶಮೀಕರ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಬ್ರಹ್ಮಶಾಪಕ್ಕೆ ಒಳಗಾಗಿದ್ದ. ಬಾಲಕ ಶಾಪವನ್ನು ಕೊಟ್ಟವ ಶೃಂಗಿ. ಅವನು ಇನ್ನು 8 ವರ್ಷದವನಷ್ಟೇ. ಅಷ್ಟು ಚಿಕ್ಕ ಬಾಲಕ ಶಾಪವನ್ನು ಕೊಡ್ತಾನೆ. ಶಾಪ ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ? ನಾವು ಹೇಳಿದ ಮಾತು ಶಾಪ ವರ ಅಂತಂದರೆ ಮತ್ತಿನ್ನೇನೂ ಅಲ್ಲ. ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಅಂತ ಹೇಳಿದರೆ ಅದೇ ವರ ಅಥವಾ ಶಾಪ.
ನಾವು ಹೇಳಿದ್ದಾಗಲ್ಲ, ಅವ್ರು ಹೇಳಿದ್ದಾಗತ್ತೆ. ಯಾಕೆ? ನಾವು ಒಳ್ಳೆಯದಾಗಲಿ ಅಂತ ಹೇಳಿದರೂ ಆಗಲ್ಲ, ಕೆಟ್ಟದ್ದಾಗಲಿ ಅಂತ ಹೇಳಿದರೂ ಆಗಲ್ಲ. ಯಾಕೆಂದರೆ ನಮ್ಮಲ್ಲಿ ತಪಸ್ಸಿಲ್ಲ. ಭೀಷ್ಮಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಯಾರ ಮಾತು ಸತ್ಯ ಆಗ್ತದೆ, ಯಾರು ವ್ಯರ್ಥ ಮಾತುಗಳನ್ನು ಆಡೋದಿಲ್ವೋ, ಯಾರು ಪರನಿಂದನೆಯನ್ನು ಮಾಡೋದಿಲ್ಲವೋ, ಪರನಿಂದನೆಯನ್ನು ಮಾಡೋದಿಲ್ಲವೋ, ಬಹಳ ಮುಖ್ಯವಾದಂತಹ ಮಾತು. ಅಂಥವ್ರ ಮಾತು ಸತ್ಯ ಆಗತ್ತೆ. ಯಾರು ಬಾಯಿ ತೆಗೆದ್ರೆ ಇನ್ನೊಬ್ಬ ಅವಾಚ್ಯ ಶಬ್ದಗಳನ್ನೇ ಬೈತಾ ಇರ್ತಾರೆ, ಇನ್ನೊಬ್ಬರಿಗೆ ಆಡಬಾರದ ಮಾತುಗಳನ್ನೇ ಹೇಳ್ತಾ ಇರ್ತಾರೆ, ಇನ್ನೊಬ್ಬರ ದೋಷ ಚಿಂತನೆಯನ್ನೇ ಮಾಡ್ತಾ ಇರ್ತಾರೆ, ಅವ್ರ ಮಾತು ಸತ್ಯ ಆಗೋದು ಹೇಗೆ? ಹೀಗಾಗಿ ಯಾರು ಈ ಗುಣ ಸಂಪನ್ನರಾಗಿದ್ದಾರೆ ಅವರ ಮಾತು ಸತ್ಯ ಆಗತ್ತೆ. ಅದು ವರನೂ ಆಗತ್ತೆ, ಶಾಪವೂ ಆಗತ್ತೆ. ಶೃಂಗಿ ಪುಟ್ಟ ಬಾಲಕ, ಅವನಿಗೇನಿದೆ ಅಂತಹ ಶಕ್ತಿ ಅಂತಂದರೆ ಜಪವನ್ನು ಮಾಡ್ತಾ ಇದ್ದಾನೆ, ಗಾಯತ್ರಿ ಅನುಷ್ಠಾನ ಇದೆ. ವೇದ ಮಾತಾತು ಗಾಯತ್ರಿ, ವೇದಕ್ಕೆ ಮೂಲ ಗಾಯತ್ರಿ. ಹೀಗಾಗಿ ಗಾಯತ್ರಿ ಜಪವನ್ನು ಚೆನ್ನಾಗಿ ಮಾಡ್ತಾ ಇದ್ದರೆ ಆ ಸಿದ್ಧಿ ಅದು ಮಿಗಿಲಾದ ಸಿದ್ಧಿ, ಅದು ಎಲ್ಲದಕ್ಕಿಂತಲೂ ಶ್ರೇಷ್ಠ. ಆ ಗಾಯತ್ರಿಯ ಸಿದ್ಧಿ ಆ ಬಾಲಕ ಶೃಂಗಿಗಿದೆ. ಭಾಗಣ್ಣನ ಕಥೆಯನ್ನು ಕೇಳ್ತೇವೆ. ಗೋಪಾಲದಾಸರು ಗಾಯತ್ರಿ ಮಂತ್ರದಿಂದ ಅಂತಹ ಸಿದ್ಧಿಯನ್ನು ಪಡ್ಕೊಂಡಿದ್ರು. ಒಬ್ಬರನ್ನು ನೋಡಿದರೆ ಅವರ ಜನ್ಮಾಂತರ ವೃತ್ತಾಂತಗಳನ್ನು ಹೇಳ್ತಾ ಇದ್ರು. ಆ ಶಕ್ತಿ ಬಂದದ್ದು ಹೇಗೆ? ಗಾಯತ್ರಿ ಮಂತ್ರದ ಅನುಷ್ಠಾನದಿಂದ, ಜಪದಿಂದ. ಅಂತಹ ಜಪಸಿದ್ಧಿ ಇದೆ ಆ ಶೃಂಗಿಗೆ. ಆದ್ದರಿಂದ ಅವನು ಹೇಳಿದ ಮಾತು ಸತ್ಯ ಆಗುತ್ತೆ. ಎಲ್ಲಿಯ ತಕ್ಷಕ ಇವನು ಹೇಳಿದರೆ ಯಾಕೆ ಬರಬೇಕು ಆ ತಕ್ಷಕ, ನಾನೇನು ಬರಲ್ಲ ಅಂತ ಹೇಳ್ಬೋದಿತ್ತಲ್ಲ. ಆದರೆ ಹಾಗೆ ಹೇಳಲಿಕ್ಕಾಗೋದಿಲ್ಲ. ಯಾಕೆ? ಆ ಬ್ರಹ್ಮ ವರ್ಚಸ್ವಿಯ ಮಹತ್ವ ಅಂಥದ್ದು. ಅವನು ಹೇಳಿದರೆ ಅವನು ಎಲ್ಲೇ ಇದ್ರೂ ಬರಬೇಕು. ತಕ್ಷಕ ಅವನು ಎಲ್ಲೇ ಇರಲಿ ಬರುವಂತೆ ಮಾಡತ್ತೆ. ಯಾವುದು? ಅವನ ಮಾತು. ಆ ಮಾತಿಗೆ ಅಷ್ಟು ಶಕ್ತಿ ಇದೆ. ನಾವು ಮಾತಿಗೆ ಶಕ್ತಿಯನ್ನು ಕಳ್ಕೊಂಡಿದ್ದೇವೆ. ಯಾವುದಕ್ಕೂ ಶಕ್ತಿ ಇಲ್ಲ, ದೇಹದಲ್ಲಿಯೂ ಶಕ್ತಿ ಇಲ್ಲ, ಮಾತಿಗೂ ಶಕ್ತಿ ಇಲ್ಲ. ಅಂತಹ ಮಾತಿನ ಶಕ್ತಿ ಅದು ಮಂತ್ರಸಿದ್ಧಿಯಿಂದ ಬಂದಂತಹ ಶಕ್ತಿ. ಪರೀಕ್ಷಿತ ರಾಜರು ಪ್ರಾಯೋಪವೇಶ ಅಂದರೆ ಯಾವ ಆಹಾರವನ್ನು ಸ್ವೀಕರಿಸದೇನೆ ಪ್ರಾಣೋತ್ಕ್ರಮಣ ಆಗುವಲ್ಲಿಯ ತನಕವೂ ಕೂಡ ಹಾಗೇ ಕೊಡುತ್ತೇನೆ ಅನ್ನುವ ಸಂಕಲ್ಪ ಏನಿದೆ, ಇದನ್ನು ಪ್ರಾಯೋಪವೇಶ ಅಂತ ಕರೀತಾರೆ. ಜೈನ ಧರ್ಮದಲ್ಲಿಯೂ ಕೂಡ ಅಂತಹ ಒಂದು ಕ್ರಮ ಇದೆ. ಅವರು ಹಾಗೆ ಆಹಾರವನ್ನು ಸ್ವೀಕರಿಸದೇನೆ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಕ್ರಮ ಇದೆ. ಜೈನ ಧರ್ಮಕ್ಕೂ ನಮಗೂ ತುಂಬ ವ್ಯತ್ಯಾಸ ಇದೆ. ಅನುಷ್ಠಾನದಲ್ಲಿ ಕೆಲವು ಅಂಶಗಳಲ್ಲಿ ಎಲ್ಲೋ ಕೆಲವು ಅಂಶದಲ್ಲಿ ಸಾಮ್ಯ ಕಾಣಿಸಬಹುದು, ಅದರಲ್ಲಿ ತುಂಬ ವ್ಯತ್ಯಾಸ ಇದೆ. ಅನುಷ್ಠಾನದಲ್ಲಿ ವ್ಯತ್ಯಾಸ ಇದೆ. ಮೂಲಭೂತ ಚಿಂತನೆಯಲ್ಲಿ ಅವರು ದೇವರನ್ನೇ ಒಪ್ಪಲ್ಲ. ನಾಸ್ತಿಕ ಮತ ಜೈನ ಮತ. ದೇವರನ್ನು ಒಪ್ಪಲ್ಲ, ವೇದ ಪ್ರಾಮಾಣ್ಯವನ್ನು ಒಪ್ಪಲ್ಲ, ವೇದವನ್ನು ಒಪ್ಪಲ್ಲ. ನಾವು ಏನು ಮಾಡಿದರೂ ಪರಮಾತ್ಮನಿಂದ ಪರಮಾತ್ಮನಿಗಾಗಿ, ಪರಮಾತ್ಮನ ಪ್ರೇರಣೆಯಿಂದ ಮಾಡ್ತೇವೆ, ಪರಮಾತ್ಮನ ಪ್ರೀತಿಗಾಗಿ ಮಾಡ್ತೇವೆ ಅಂತನ್ನೋ ಸಂಕಲ್ಪ ನಮ್ಮಲ್ಲಿ. ಆದ್ದರಿಂದ ದೇವಭಕ್ತಿಯಿಂದಲೇ ಮಾಡಿದ ಕರ್ಮ ಫಲಪ್ರದವೇ ಹೊರತು ಇಲ್ಲ ಅಂತಾದರೆ ಇಲ್ಲ ಅಂತನ್ನುವ ಅನುಸಂಧಾನ ನಮ್ಮ ಮತದ್ದು, ವೇದಾಂತಿಗಳದ್ದು. ಅವನು ನಿರಾಹಾರವಾಗಿ ಕೂತಿದ್ದಾನೆ ಪರೀಕ್ಷಿತರಾಗಿ. ಅವನು ಹೀಗೆ ಗಂಗೆಯ ದಡದಲ್ಲಿ ಕೂತಿದ್ದಾನೆ ಅಂತ ವಿಷಯವನ್ನು ಕೇಳ್ತಾ ಇದ್ದ ಹಾಗೆ ಅನೇಕ ಋಷಿಗಳು ಮುನಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಯಾಕೆ ಬರ್ತಾರೆ? ಪರೀಕ್ಷಿತ ರಾಜ ಅಂತ್ಯಕಾಲವನ್ನು ಕಳೀತಾ ಇದ್ದಾನೆ, ಏನೋ ದಾನ ಕೊಡ್ತಾನೆ ಅಂತ ದಾನ ಇಸ್ಕೊಳ್ಳಿಕ್ಕೆ ಬಂದವರೆಲ್ಲ ಮಹಾಜ್ಞಾನಿಗಳು. ಎಂತಹ ಜ್ಞಾನಿಗಳು? ಬ್ರಹ್ಮರ್ಷಿಗಳು. ಅತ್ರೇರ ವಸಿಷ್ಠ ಚ್ಯವನ ಶರದ್ವಾನ್, ಎಲ್ಲ ಮಹನೀಯರು, ಬ್ರಹ್ಮವರ್ಚಸ್ವಿಗಳು, ಬ್ರಹ್ಮಜ್ಞಾನಿಗಳು, ಸಪ್ತಋಷಿಗಳಲ್ಲಿದ್ದಂಥ ಮಹನೀಯರು ಬರ್ತಾ ಇದ್ದಾರೆ. ಯಾಕೆ ಬರ್ತಾರೆ? ಇಲ್ಲಿ ಒಂದು ತತ್ವಚಿಂತನೆ ನಡೀತದೆ, ಜ್ಞಾನ ಕಾರ್ಯ ನಡೀತದೆ. ಪ್ರಾಯೋಪವೇಶಕ್ಕೆ ಕೂತದ್ದು ಪರೀಕ್ಷಿತ ರಾಜ, ಅವನು ಮರಣವನ್ನು ಹೊಂದ್ತಾ ಇದ್ದಾನೆ ಅಂತ ಅನ್ನೋದು ನಿಮಿತ್ತ. ಈ ನಿಮಿತ್ತದಿಂದ ಶುಕಾಚಾರ್ಯರು ಬಂದು ತತ್ವೋಪದೇಶವನ್ನು ಮಾಡುತ್ತಾರೆ, ಅದನ್ನು ನಾವು ಆಲಿಸಬೇಕು. ಯಾರಿಗೂ ಆಮಂತ್ರಣ ಇಲ್ಲ, ಎಲ್ಲ ಬರ್ತಾರೆ.
ಯಾಕೆ ಬರ್ತಾರೆ ಅಂದರೆ ತತ್ವವನ್ನು ತಿಳಿಯಬೇಕು, ಕೇಳಬೇಕು. ಇವ್ರಿಗೆ ಗೊತ್ತಿಲ್ಲದಿದ್ದವರ ತತ್ವ ಗೊತ್ತಿಲ್ಲದಿದ್ದಂತಹ ವ್ಯಕ್ತಿಗಳ ತತ್ವ ಗೊತ್ತಿದೆ. ಈ ಮಹನೀಯರಿಗೆಲ್ಲರೂ ಕೂಡ ತತ್ವಜ್ಞಾನ ಇದೆ, ಆದರೂ ಬರ್ತಾರೆ. ಯಾಕೆ ಅಂದರೆ ಹೇಳ್ತಾ ಇರೋರು ಶುಕಾಚಾರ್ಯ, ಅವರು ವೇದವ್ಯಾಸರ ಪುತ್ರ, ವೇದವ್ಯಾಸರ ಶಿಷ್ಯ, ಪರಮಾತ್ಮನಿಂದಲೇ ಕೇಳಿ ತಿಳಿದುಕೊಂಡಂತಹ ವ್ಯಕ್ತಿ, ಅರ್ಥ ಮಾಡಿಕೊಂಡಂತಹ ವ್ಯಕ್ತಿ. ಆ ರುದ್ರಾವತಾರರಾದಂತಹ ಶುಕಾಚಾರ್ಯರು ಬಂದು ಹೇಳ್ತಾರೆ ಅಂತಂದರೆ ಅದನ್ನು ಆಲಿಸಬೇಕು. ನಾವು ತಿಳಿದುಕೊಳ್ಳೋದು ಬೇರೆ, ಮಹಾತ್ಮರಿಂದ ಕೇಳೋದು ಬೇರೆ. ಮಹಾತ್ಮರ ಜ್ಞಾನ ಅದು ಪಕ್ವ ಆಗಿರ್ತದೆ. ನಾವು ಹೇಳೋದಕ್ಕೂ ಅಂತಹ ಮಹನೀಯರು ಹೇಳೋದಕ್ಕೂ ವ್ಯತ್ಯಾಸ ಇರ್ತದೆ. ಯಾಕೆ? ಆ ಪಕ್ವ ಯೋಗಿಗಳು ಅವರು ಧ್ಯಾನವನ್ನು ಹೀಗೆ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಅವರು ಹೇಳಿದ ಮಾತನ್ನು ಕೇಳಿದರೆ ನಮಗೆ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆ? ಅವರಲ್ಲಿರುವ ಸತ್ವ, ಅವರಲ್ಲಿರುವಂತಹ ತಪಸ್ಸು, ಅದರ ಜೊತೆಯಲ್ಲಿ ಆ ತತ್ವವನ್ನು ಏನು ಬೋಧನೆ ಮಾಡ್ತಾರೆ ಅದು ಅಷ್ಟು ಹೃದ್ಗತ ಆಗುವಂತೆ, ಅಷ್ಟು ಅರ್ಥ ಆಗುವಂತೆ ಸ್ಪಷ್ಟವಾಗಿ ತಿಳಿಸುವ ಶಕ್ತಿ ಅವರಿಗಿದೆ. ಗಣಿತವನ್ನು 5ನೇ ಕ್ಲಾಸ್ ಓದ್ತಾ ಇರೋ ವ್ಯಕ್ತಿ 4ನೇ ಕ್ಲಾಸ್ನವರೆಗೂ ಹೇಳ್ಬೋದು. ಯಾಕೆ? 4ನೇ ಕ್ಲಾಸನ್ನು ದಾಟಿ 5ನೇ ಕ್ಲಾಸಿಗೆ ಬಂದಿರುವಂತಹ ವಿದ್ಯಾರ್ಥಿಯು, ಆ ವಿದ್ಯಾರ್ಥಿ 5ನೇ ತರಗತಿ ವಿದ್ಯಾರ್ಥಿ 4ನೇ ತರಗತಿ ವಿದ್ಯಾರ್ಥಿಯೂ ಗಣಿತವನ್ನು ಹೇಳಿಕೊಡಬಹುದು. ಅದೇ ಗಣಿತವನ್ನೇ ಚೆನ್ನಾಗಿ ಓದಿ ಅದರಲ್ಲೇ PhD ಮಾಡಿರುವಂತಹ ವ್ಯಕ್ತಿ, ಅವನು ಅದೇ 4ನೇ ತರಗತಿ ವಿದ್ಯಾರ್ಥಿ ಗಣಿತವನ್ನು ಹೇಳೋದಕ್ಕೂ 5ನೇ ತರಗತಿ ವಿದ್ಯಾರ್ಥಿ ಹೇಳೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ಲ? ಹೇಳೋದು ಅದನ್ನೇ, ಅದೇ ಪಾಠವನ್ನೇ ಹೇಳೋದಾದರೂ ಕೂಡ ಇವನು ಹೇಳೋದಕ್ಕೂ ಅವನು ಹೇಳೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ಲ? ಹಾಗೆ ಇಲ್ಲಿ ಹೇಳ್ತಾ ಇರೋರು ಶುಕಾಚಾರ್ಯರ ಜ್ಞಾನ ಅದು ಪಕ್ವ ಜ್ಞಾನ. ಅದು ನಮ್ದು ಹೇಗೆ ಅಂತಂದರೆ ಕುಂಬಳಕಾಯಿ ತುರಿದು ಒಲೆ ಮೇಲೆ ಇಟ್ಟು ಇಳಿಸ್ಬಿಟ್ಟದ್ದಷ್ಟೇ, ಅದು ಪಾಕನೇ ಆಗಲಿಲ್ಲ. ಅದು ಪಾಕ ಆಗದೆ ಹಲ್ವ ಆಗೋದು ಹೇಗದು? ಹಾಗೆ ಪಕ್ವ ಆಗಬೇಕಲ್ಲ. ಹೀಗಾಗಿ ಪಕ್ವ ಯೋಗಿಗಳು ಶುಕಾಚಾರ್ಯರು ಅವರ ಬಾಯಿಂದ ಕೇಳಬೇಕು ಅಂತ ಎಲ್ಲ ಮಹನೀಯರು ಕೂಡ ಅಲ್ಲಿಗೆ ಬಂದಿದ್ದಾರಂತ. ಇಡೀ ಸಭೆ ತುಂಬಿ ಹೋಗಿದೆ ಎಲ್ಲ ಮಹಾತ್ಮರಿಂದ. ಪರೀಕ್ಷಿತ ರಾಜನಿ ಪರಮಾನಂದ, ಇಂತಹ ಜ್ಞಾನಿಗಳ ದರ್ಶನದ ಭಾಗ್ಯ ಸಿಕ್ತಲ್ಲ. ಕೊನೆ ಕಾಲದಲ್ಲಿ ಇಂತಹ ಮಹನೀಯರ ಆತಿಥ್ಯದ ಒಂದು ಪರಮ ಭಾಗ್ಯ ನನ್ನದಾಯ್ತಲ್ಲ ಅಂತ ಎಲ್ಲರನ್ನೂ ಶ್ರದ್ಧಾಪೂರ್ವಕವಾಗಿ ಸತ್ಕರಿಸ್ತಾ ಇದ್ದಾನೆ ಪರೀಕ್ಷಿತ ರಾಜ. ಶ್ರದ್ಧೆಯಿಂದ ಗೌರವಿಸ್ತಾನೆ. ಕೊನೆಗೆ ಬರ್ತಾರೆ, ತತ್ರಾಭವದ್ ಭಗವಾನ್ ವ್ಯಾಸಪುತ್ರೋ ಯದೃಚ್ಛಯಾಗಾಮಠಮಾನೋ ನಪೇಕ್ಷಃ ಅಲಕ್ಷ್ಯಲಿಂಗೋ ನಿಜಲಾಭತುಷ್ಟೋ ವೃತಶ್ಚ ಬಾಲೈರವಧೂತವೇಷಃ. ಅಲ್ಲಿಗೆ ಬರ್ತಾರೆ ಮಹಾನುಭಾವರಾದ ಶುಕಾಚಾರ್ಯ. ಅವರು ಹೇಗಿದ್ದಾರೆ, ಅವರು ಎಂಥವರು ಅಂತ ಗೊತ್ತೇ ಆಗಲ್ಲ. ಅಲಕ್ಷ್ಯಲಿಂಗ ಅಂತಾರೆ. ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಇವನು ಇಂಥವನು ಅಂತ ವೇಷದಿಂದಾಗಿ ನಾವು ಗುರುತಿಸ್ತೇವೆ. ಇವನು ವೈದ್ಯ, ಇವನು ವಕಾಲತ್ತು ಮಾಡುವನು ಅಂತ ವೇಷದಿಂದ ನಾವು ಗುರುತಿಸ್ತೇವೆ. ಒಬ್ಬ ಜ್ಞಾನಿಗಳು, ತತ್ವಜ್ಞಾನಿಗಳು, ಇವರು ತತ್ವೋಪದೇಶಕರು, ಇವರು ಶಾಸ್ತ್ರಜ್ಞರು ಅಂತ ಅನ್ನೋದನ್ನು ಅವರು ನೋಡಿದರೆ ಅರ್ಥ ಆಗಲ್ಲ. ಯಾಕೆ? ಅವರು ಜರತಾರಿ ಶಾಲನ್ನು ಹೊದ್ಕೊಳ್ಳಿಲ್ಲ, ಅಂತಹ ವಸ್ತ್ರಗಳನ್ನು ಹಾಕ್ಕೊಳ್ಳಿಲ್ಲ, ಕೈ ತುಂಬ ಬಂಗಾರದ ಉಂಗುರುಗಳನ್ನು ಹಾಕ್ಕೊಳ್ಳಿಲ್ಲ, ಕೊರಳಿನಲ್ಲಿ ಅಂಥದ್ದು ಯಾವುದೂ ಇಲ್ಲ, ದಿಗಂಬರರಾಗಿದ್ದಾರೆ. ಅವರು ನೋಡಿದರೆ ಯಾರೋ ಹುಚ್ಚ ಅಂತ ಅನ್ಕೊಳ್ಬೇಕಷ್ಟೆ. ಆದರೆ ಬರೀ ಶರೀರವನ್ನು ದೂರದಿಂದ ನೋಡಿದರೆ ಹಾಗೆ ಅನ್ನಿಸ್ಬೇಕು. ಆದರೆ ಸ್ವಲ್ಪ ಏನಾದರೂ ಅವರನ್ನು ನೋಡಿದರೆ, ಆ ಮುಖ ನೋಡಿದರೆ ಇಂತಹ ವರ್ಚಸ್ಸು, ಬ್ರಹ್ಮವರ್ಚಸ್ಸು ಅಂತ ಕರೀತಾರೆ. ಏನು ಬ್ರಹ್ಮವರ್ಚಸ್ಸು ಅಂತಂದರೆ ಯಾರು ಹೇಳಬೇಕಾಗಿಲ್ಲ, ಇವರು ದೊಡ್ಡವರು ನಮಸ್ಕಾರ ಮಾಡಿ ಅಂತ ಹೇಳಬೇಕಾಗಿಲ್ಲ. ಅವರನ್ನು ನೋಡಿದ್ದ ಕೂಡಲೇ ತಲೆಬಾಗಬೇಕು ಅಂತ ಅನಿಸುತ್ತಲ್ಲ, ಅದನ್ನು ಬ್ರಹ್ಮವರ್ಚಸ್ಸು ಅಂತ. ಶುಕಾಚಾರ್ಯ ನೋಡಿದರೆ ಎಂಥವ್ರಿಗೂ ತಲೆಬಾಗಬೇಕು ಅಂತ ಅನ್ನಿಸ್ತಾ ಇದೆ. ಅವರು ವಿರಕ್ತರಾಗಿ ದೇಶ ಸಂಚಾರವನ್ನು ಮಾಡ್ತಾರೆ, ಎಲ್ಲ ಕಡೆ ಸಂಚಾರವನ್ನು. ಯಾವ ರೀತಿಯಲ್ಲಿ? ಪರಮಾತ್ಮನ ಇಚ್ಛೆಯನ್ನು, ಎಲ್ಲಿಗೆ ಹೋಗಬೇಕು ಅಂತ ಅವರ ನಿರ್ಣಯ ಅಲ್ಲ, ಪರಮಾತ್ಮನ ಸಂಕಲ್ಪವನ್ನು ಅರ್ಥ ಮಾಡಿಕೊಂಡು ಅದರಂತೆ ಸಂಚಾರವನ್ನು ಮಾಡ್ತಾರೆ. ಇಲ್ಲಿ ಯಾಕೆ ಬಂದಿದ್ದಾರೆ? ಪರಮಾತ್ಮನ ಸಂಕಲ್ಪ ಇದೆ, ಇಲ್ಲಿಗೆ ಬಂದು ತತ್ವೋಪದೇಶ ಮಾಡಬೇಕು ಅಂತ ಪರಮಾತ್ಮನ ಸಂಕಲ್ಪ, ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆಯುವಂತಹ ಮಹಾನುಭಾವರು ಶುಕಾಚಾರ್ಯ. ಅಂತಹ ವ್ಯಕ್ತಿತ್ವ
ಅಂತಹ ಶುಕಾಚಾರ್ಯರು ಅಲ್ಲಿಗೆ ಬಂದಿದ್ದಾರೆ. ನೋಡಲಿಕ್ಕೆ 16 ವರ್ಷದ ತರುಣರಾಗಿದ್ದಾರೆ. ಅಷ್ಟು ವಯಸ್ಸಾಗಿದೆ ಅವರಿಗೆ, ಆದರೆ ನೋಡೋದಕ್ಕೆ 16 ವರ್ಷದ ತರುಣ. ಯಾಕೆ? ಅವರಲ್ಲಿರುವ ತತ್ವಜ್ಞಾನದಿಂದ ಆ ತಾರುಣ್ಯ. ಇವತ್ತು ತುಂಬ ವಯಸ್ಸಾದವರನ್ನು ನಾವು ನೋಡುತ್ತೇವೆ, ಬಹಳ ವಯಸ್ಸಾದವರನ್ನು ನೋಡುತ್ತೇವೆ, ವಯಸ್ಸಾಗದೇ ಇದ್ದವರನ್ನು ನೋಡುತ್ತೇವೆ, ವಯಸ್ಸಾಗದೇ ಇದ್ದು ವಯಸ್ಸಾದವರಂತೆ ನೋಡುತ್ತೇವೆ, ವಯಸ್ಸಾಗಿಯೂ ತರುಣರಂತೆ ಇರುವಂಥವ್ರನ್ನು ನೋಡುತ್ತೇವೆ. ಅದು ಯಾವುದರಿಂದ ಸಾಧ್ಯ ಅಂತಂದರೆ ಅನುಷ್ಠಾನದಿಂದ ಸಾಧ್ಯ, ಭಗವತ್ ತತ್ವ ಚಿಂತನೆಯಿಂದ ಸಾಧ್ಯ, ಬ್ರಹ್ಮಚರ್ಯದಿಂದ ಸಾಧ್ಯ. ಅವರ ಬ್ರಹ್ಮಚರ್ಯ ನೋಡಿ, ಸನ್ಯಾಸಿಗಳನ್ನು ನಾವು ನೋಡುತ್ತೇವೆ. ಸನ್ಯಾಸಿಗಳು 60ನೇ ವರ್ಷದ ಕಾರ್ಯಕ್ರಮ, 70ನೇ ವರ್ಷದ ಕಾರ್ಯಕ್ರಮ ಅಂತ ಇರ್ತದೆ. ಅವರು ನೋಡಿದರೆ ಅನಿಸೋದೇ ಇಲ್ಲ, ಅವ್ರಿಗೆ 60, 70 ಅಂತ ಅನಿಸೋದೇ ಇಲ್ಲ. ದಿನಕ್ಕೆ 1000 ಬಾರಿ ಹೀಗೆ ಅರ್ಚನೆ ಮಾಡಿದರು, 1000 ಬಿಟ್ಟು 2000 ಮಾಡ್ತೇನೆ, ಲಕ್ಷ ತುಳಸಿ ಅರ್ಚನೆ ಮಾಡ್ತೇನೆ ಅಂತ ಸಂಕಲ್ಪಗಳನ್ನು ಮಾಡಿ ಅಷ್ಟು ಮಾಡಿದರೂ ಕೂಡ ಅವರಿಗೆ ಆಯಾಸ ಆಗೋದಿಲ್ಲ. ಅಂದರೆ ಯಾಕೆ ಆಗೋದಿಲ್ಲ? ನಮಗೆ 4 ಬಾರಿ 4 ಎಲೆಗೆ ಸೌಟಿಂದ ಬಡಿಸೋದಕ್ಕೆ ಆಯಾಸ ಆಗಿ ಹೋಗುತ್ತೆ. ಮನೆಯಲ್ಲಿರೋ 4 ಜನರಿಗೆ ನಾವು ಬಡಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಇಷ್ಟೆಲ್ಲ ಮಾಡ್ತಾರೆ, ಹೇಗೆ ಸಾಧ್ಯ ಆಗುತ್ತೆ? ಆ ತಾರುಣ್ಯದ ರಹಸ್ಯ ಏನು? ಬ್ರಹ್ಮಚರ್ಯ. ಅವರು ಪಾಲನೆ ಮಾಡ್ತಾ ಇರುವಂತಹ ಬ್ರಹ್ಮಚರ್ಯ, ಅನುಷ್ಠಾನ, ಭಗವತ್ ತತ್ವ ಚಿಂತನೆ. ಈ ಅನುಷ್ಠಾನ, ತತ್ವಚಿಂತನೆ, ಬ್ರಹ್ಮಚರ್ಯಗಳು, ಈ ತಪಸ್ಸು, ಇದೆಲ್ಲ ಸೇರಿದರೆ ತಪಸ್ಸು ಅಂತಾಗೋದು. ಆ ತಪಸ್ಸು ಆ ತಾರುಣ್ಯವನ್ನು ಇಟ್ಟಿದೆ. ಇವರು ಎಷ್ಟರ ಮಟ್ಟಿಗೆ ತರುಣರು ಅಂತಂದರೆ ತುಂಬ ವಯಸ್ಸಾದವರು ಶುಕಾಚಾರ್ಯರು, ಆದರೆ 16 ವರ್ಷ, 25 ವರ್ಷವೂ ಅಲ್ಲ. ತಂ ದ್ವೆಷ್ಟ ವರ್ಷಂ ಸುಕುಮಾರ ಪಾದಕರೋರು ಬಾಹ್ವಂಸಕಪೋಲ ಗಾತ್ರಂ. 16 ವರ್ಷದ ತರುಣರಾಗಿ ಕಾಣಿಸ್ತಾ ಇದ್ದಾರೆ. ಅವರ ಜ್ಞಾನ, ಅವರ ತಾರುಣ್ಯಕ್ಕೆ ಕಾರಣವಾಗಿದೆ. ಅಂಥವರು ಬಂದಿದ್ದಾರೆ, ದಿಗಂಬರರು, ಅವಧೂತ ವೇಷದಲ್ಲಿರುವಂಥವರು. ಅವರು ಬರ್ತಾ ಇದ್ದಾರೆ. ಶ್ಯಾಮಂ ಸದಾ ಆವೀಚ್ಯ ವಯೋಂಗ ಲಕ್ಷ್ಮ್ಯ, ಸದಾ ಆವೀಚ್ಯ ವಯೋಂಗ ಲಕ್ಷ್ಮಿ. ಯಾವಾಗಲೂ ಅವರು ಅದೇ ವಯಸ್ಸಿನವರು. ದೇವರನ್ನ 16 ವರ್ಷದ ತರುಣ ಅಂತ ನೋಡಿ ಅವನ ಚಿಂತನೆ ಮಾಡಿ ಅವರು ಹಾಗೆ ಆಗಿಬಿಟ್ಟಿದ್ದಾರೆ. ಅವರು ನೋಡಿದರೆ ಭಾರಿ ಆಕರ್ಷಣೆ. ಅಂತಹ ಶುಕಾಚಾರ್ಯರು ಬಂದರೆ ತಕ್ಷಣದಲ್ಲಿ ಎಲ್ಲರೂ ಕೂಡ ಎದ್ದು ನಿಂತಿದ್ದಾರಂತೆ. ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಪರೀಕ್ಷಿತ ರಾಜ ಎದ್ದು ಹೋಗಿ ಅವರನ್ನು ಬರಮಾಡಿಕೊಂಡು ಅವರಿಗೆ ಪಾದ ಪ್ರಕ್ಷಾಳನವನ್ನು ಮಾಡಿ ಅವರನ್ನು ಉತ್ತಮವಾದ ಆಸನದಲ್ಲಿ ಕೂಡಿಸಿ ಅವರಿಗೆ ಉಪಚಾರಗಳನ್ನು ಸಲ್ಲಿಸಿ ಅವರ ಹತ್ತಿರ ಕೇಳ್ತಾರೆ, ಇವತ್ತು ನನ್ನ ಭಾಗ್ಯ, ಇವತ್ತು ನಮ್ಮಂತಹ ಮಹನೀಯರ ದರ್ಶನ ಆಗಿದೆ. ಬಯಸಿದರೂ ಕೂಡ ನಿಮ್ಮ ಮಹನೀಯರ ದರ್ಶನ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮಗೆ ಈ ದರ್ಶನ ಭಾಗ್ಯ ಸಿಕ್ಕಿದೆ ಅಂತಂದರೆ ಅದು ಹಿರಿಯರ ಪುಣ್ಯ, ಜನ್ಮಾಂತರದ ಸುಕೃತ. ನಾನು ಮರಣಾಸನ್ನ, ನನಗಿನ್ನು 7 ದಿವಸಕ್ಕೆ ಮರಣ ಇದೆ. ನನ್ನ ಕೆಲವು ಜಿಜ್ಞಾಸೆಗಳು. ಸಾಯುವ ವ್ಯಕ್ತಿ ಇನ್ನೇನು ಸಾಯ್ತಾ ಇದ್ದಾನೆ, ಅಂತಹ ವ್ಯಕ್ತಿ ಏನನ್ನ ಕೇಳಬೇಕು, ಏನನ್ನ ಮಾಡಬೇಕು? ಕಿಂ ಯತ್ ಶ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ರಭಿಸ್ಸದಾ ಸ್ಮರ್ತವ್ಯಂ ಭಜನೀಯಂಚ ಬ್ರೂಹಿ ಯದ್ವಾ ವಿಪರ್ಯಯಂ. ಏನು ಕೇಳಬೇಕು, ಯಾವ ಜಪ ಮಾಡಬೇಕು, ಯಾವ ಕೆಲಸವನ್ನು ಮಾಡಬೇಕು, ಯಾವ ಭಜನೆ ಮಾಡಬೇಕು, ಯಾವ ಸ್ಮರಣೆ ಮಾಡಬೇಕು, ಅದನ್ನು ಹೇಳಿ. ಈ ಮಾತನ್ನು ಶುಕಾಚಾರ್ಯರ ಮುಂದೆ ಇಟ್ಟಾಗ ಆವಾಗ ಶುಕಾಚಾರ್ಯರು ಮಾತಾಡ್ತಾ ಇದ್ದಾರೆ. ಒಳ್ಳೆ ಪ್ರಶ್ನೆ ಮಾಡಿದ್ದಿ ಅಂತ ಹೇಳ್ತಾರೆ. ರಾಜನ್, ಒಳ್ಳೆ ಪ್ರಶ್ನೆ ಮಾಡಿದ್ದಿ. ಸಾಯುವ ವ್ಯಕ್ತಿ ಏನು ಮಾಡಬೇಕು ಅಂತ ನೀವು ಅನೇಕ ವಿಷಯಗಳನ್ನು ಕೇಳ್ಬೋದು, ನಮಗೆ ಇದನ್ನು ಹೇಳಿ ಅದನ್ನು ಹೇಳಿ ಅಂತ. ಆದರೆ ವಿವೇಕಿಯಾದವು ಏನು ಮಾಡ್ತಾರೆ ಅಂತಂದರೆ, ನನ್ನ ಹಿತ ಕೆಲವು ಸಂದರ್ಭದಲ್ಲಿ ನನಗೆ ಗೊತ್ತಿರೋದಿಲ್ಲ, ನನಗಿಂತ ಚೆನ್ನಾಗಿ ನಮ್ಮ ದೊಡ್ಡವರಿಗೆ ಗೊತ್ತಿರುತ್ತೆ, ಅವ್ರ ಹತ್ರನೇ ಕೇಳೋದು, ವಿಜ್ಞಾಪನೆ ಮಾಡಿಕೊಡೋದು. ನಾನು ಏನು ಮಾಡಬೇಕು, ಏನು ತಿಳ್ಕೊಳ್ಬೇಕು, ನೀವೇ ತಿಳಿಸಿಕೊಡಿ ಅಂತ. ಇದು ವಿವೇಕಿಗಳ ಲಕ್ಷಣ. ಅದಕ್ಕೆ ಒಳ್ಳೆ ಪ್ರಶ್ನೆ ಕೇಳಿದ್ದಿ ಅಂತ ಶುಕಾಚಾರ್ಯರು ಹೇಳ್ತಾ,
ತಿಳಿಯಬೇಕಾದದ್ದು, ಕೇಳಬೇಕಾದದ್ದು, ಪಾಲಿಸಬೇಕಾದದ್ದು ಬೇಕಾದಷ್ಟಿದೆ. ಆದರೆ ನಮಗಷ್ಟು ಪುರುಸೊತ್ತಿಲ್ಲ. ಯಾಕೆ? ಯಮಪಾಶ ಸಿದ್ಧವಾಗಿ ಬಿಟ್ಟಿದೆ. ಯಮಪಾಶ ಸಿದ್ಧ ಆಗಿದೆ, ಅದಕ್ಕೆ ಸಮಯ ನಿಗದಿತ ಆಗಿದೆ. ಅಷ್ಟರೊಳಗೆ ಏನು ಮಾಡಬೇಕೋ ಆ ಕೆಲಸವನ್ನು ತಿಳಿದುಕೊಂಡು ಅಷ್ಟರೊಳಗೆ ಅದನ್ನು ಮಾಡಬೇಕು. ನೀನು ಹೇಳ್ತಾ ಇದ್ದಿ ನನಗೆ 7 ದಿವಸಕ್ಕೆ ಮರಣ ಇದೆ. ಮರಣ ಯಾವಾಗ ಬರ್ತದೆ ಗೊತ್ತಿಲ್ಲ, ನಿನಗಾದರೆ ಖಚಿತ 7 ದಿವಸಕ್ಕೆ ಮರಣ ಇದೆ. ಜೀವನ 100 ವರ್ಷದ ಜೀವನ. ದೇವರು ಹುಟ್ಟುವಾಗ 100 ವರ್ಷ ಕೊಟ್ಟು ಕಳಿಸಿರ್ತಾರೆ, 100 ವರ್ಷ ಬದುಕಪ್ಪ ನೀನು. ಆದರೆ ನಾವು ಅದನ್ನು ಸಂಕೋಚಗೊಳಿಸ್ಕೊಳ್ತೇವೆ, 100 ವರ್ಷವನ್ನು ಕಡಿಮೆ ಮಾಡಿಕೊಳ್ತೇವೆ. 100 ವರ್ಷ ಕಡಿಮೆ ಆಗೋದು ಹೇಗೆ? ಅತಿ ವೇಗದ ಶ್ವಾಸೋಚ್ಛ್ವಾಸದಿಂದ ಕಮ್ಮಿ ಆಗುತ್ತೆ. ದಿನದ ಲೆಕ್ಕಾಚಾರ ಬರೋದೇ 21,600 ಉಸಿರಿನಿಂದ. ಎಷ್ಟು ಸೂರ್ಯೋದಯ ಸೂರ್ಯಾಸ್ತಗಳಾಯಿತು ಅದರಿಂದ ಅಲ್ಲ, 21,600 ಉಸಿರಾಯಿತು ಅಂದರೆ 1 ದಿವಸ ಆಯಿತು ಅಂತ ಲೆಕ್ಕ. ನಾವು ವೇಗವಾಗಿ ಉಸಿರಾಡಿಸ್ತೇವೆ. ನಾಯಿಗಳು 20 ವರ್ಷ ಬದುಕೋದು ಯಾಕೆ? ಬಹಳ ವೇಗದಲ್ಲಿ ಉಸಿರಾಡಿಸ್ತವೆ. ಆಮೆಗಳು ಬಹಳ ದೀರ್ಘಕಾಲ ಬದುಕ್ತವೆ, 800 ವರ್ಷ ಬದುಕ್ತವೆ. ಯಾಕೆ? ಅದು ತುಂಬ ನಿಧಾನಕ್ಕೆ ಉಸಿರಾಡಿಸುತ್ತೆ. ಮನುಷ್ಯನಿಗೆ 2 ಶಕ್ತಿ ಇದೆ, ವೇಗವಾಗಿಯೂ ಮಂದಗತಿಯಲ್ಲೂ ಉಸಿರಾಡಿಸುವ ಶಕ್ತಿ ಇದೆ. ಆದರೆ ಅದನ್ನು ತಿಳಿದುಕೊಳ್ಳೋದೇನೆ ವೇಗದ ಉಸಿರಾಟ ಮತ್ತು ಮಾಡಬಾರದ ಕೆಲಸಗಳನ್ನು ಮಾಡೋದು. ಅದರಿಂದ ಏನಾಗ್ತದೆ? ಆಯುಷ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಆಯು ವೃದ್ಧಿಗೂ ಕೂಡ ಅನೇಕ ಉಪಾಯಗಳಿವೆ, ಆಯುಷ್ಯ ಕ್ಷೀಣ ಆಗೋದಕ್ಕೂ ಉಪಾಯಗಳಿವೆ. ಆಯುಷ್ಯ ಕ್ಷೀಣ ಆಗುವಂತೆ ನಮ್ಮ ದಿನಚರಿ, ನಮ್ಮ ಕರ್ಮಗಳು ಇವೆ. ಇರೋ ಆಯುಷ್ಯವೇ ಕಡಿಮೆ, ಅದರಲ್ಲಿಯೂ ಕೂಡ ಅರ್ಧ ಆಯುಷ್ಯ ಹೊರಟೋಯ್ತು. ಯಾವುದರಿಂದ ಹೋಯಿತು? ನಿದ್ದೆಯಿಂದ. ನಿದ್ರಯಾ ಹ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯಃ. ನೋಡಿ, ಮಾಡಬೇಕಾದದ್ದು, ತಿಳಿಯಬೇಕಾದದ್ದು ಏನಿದೆ, ಮುಖ್ಯವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡಿ ನಾವು ಉದ್ಧತರಾಗಬೇಕು. ಪರಮಾತ್ಮನ ಧ್ಯಾನವನ್ನು ಯಾವಾಗ ಮಾಡಬೇಕು? ನಾವು ಮಾಡೋದಕ್ಕೆ ಪುರುಸೊತ್ತೇ ಇಲ್ಲ. ಶುಕಾಚಾರ್ಯ ಅಂತಾರೆ, ಜನರಿಗೆ ಪುರುಸೊತ್ತೇ ಇಲ್ಲ. ಯಾಕೆ? ನಿದ್ದೆ ಮಾಡಬೇಕು. ನಿದ್ದೆಯಲ್ಲಿ ಕಾಲ ಹೊರಟೋಯ್ತು, ಅರ್ಧ ಆಯುಷ್ಯ ನಿದ್ದೆಯಲ್ಲಿ ಹೋಯ್ತು. ಆ ನಿದ್ದೆ ಸಾಕಾಗಲ್ಲ ಅಂತ ಹೇಳಿ, ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಮಾತ್ರೆಗಳನ್ನು ತಗೊಂಡು ನಿದ್ದೆ ಮಾಡೋದು. ಆ ರೀತಿ ನಿದ್ದೆಯನ್ನು ಮಾಡಿ ಅರ್ಧ ಆಯುರ್ಮಾನ ಹೊರಟೋಯ್ತು. ನೋಡಿ, ಸಣ್ಣ ಮಕ್ಕಳು, ಹುಟ್ಟಿದ ಮಕ್ಕಳು 20 ಗಂಟೆ ನಿದ್ದೆ ಮಾಡ್ತಾರೆ. ಇಡೀ ದಿನದಲ್ಲಿ ಎಚ್ಚರ ಇರೋದು, ಸಂಜಾತ ಶಿಶು ಎಚ್ಚರ ಇರೋದು 4 ಗಂಟೆ ಮಾತ್ರ. ಆಗ ಸಮಯವನ್ನು ಲೆಕ್ಕ ಹಾಕಿದರೆ 4 ಗಂಟೆ ಮಾತ್ರ ಎಚ್ಚರ, ಇನ್ನು 20 ಗಂಟೆ ನಿದ್ದೆ. ಅದು ಶಿಶುವಿಗೆ ಸರಿ. ವಯಸ್ಸಾದ ಮೇಲೆ ನಿದ್ದೆ ಬರಲ್ಲ. ನಿದ್ದೆ ಬರದೇ ಹೋದರೂ ಕೂಡ ನಿದ್ದೆ ಬರೋದಕ್ಕೆ ಪ್ರಯತ್ನ ಮಾಡಿ ಒಟ್ಟು ಹಾಸಿಗೆಯನ್ನು ಬಿಡಲ್ಲ. ಆ ರೀತಿಯಲ್ಲಿ ನಿದ್ದೆಯಲ್ಲಿ ಅರ್ಧ ಜೀವನ ಹೊರಟೋಯ್ತು. ಇನ್ನು ತಾರುಣ್ಯ, ಅದು ಸ್ತ್ರೀ ಪುರುಷ ಸಂಸರ್ಗದಲ್ಲಿ, ದಾಂಪತ್ಯ ಸುಖದ ಲೋಲುಪತೆಯಲ್ಲಿ, ಅದರಲ್ಲಿ ತಾರುಣ್ಯ ಹೊರಟೋಯ್ತು. ಇನ್ನು ಹಗಲು, ತಾರುಣ್ಯದಲ್ಲಿ ಹಗಲು, ಅದು ಹಣ ಸಂಪಾದನೆ, ಅರ್ಥ ಈಹಯ, ಹಣದ ಆಸೆ. ಜೀವನಕ್ಕೆ ಎಷ್ಟು ಬೇಕೋ ತೃಪ್ತಿ ಇಲ್ಲ, ಅಷ್ಟರಿಂದ ತೃಪ್ತಿ ಇಲ್ಲ. ಇಷ್ಟು ಸಿಕ್ಕರೆ ಮತ್ತಷ್ಟು ಬೇಕೆಂಬ ಆಸೆ, ಇನ್ನಷ್ಟು ಬೇಕು ಅಂತನ್ನುವ ದುರಾಸೆಯಿಂದ ಮನುಷ್ಯ ಹೆಚ್ಚೆಚ್ಚು ಸಂಪಾದನೆ ಮಾಡ್ತಾ ಹೋಗ್ತಾನೆ. ಮೊದಲು ಅಗತ್ಯ ನೋಡ್ತಾನೆ, ಆಮೇಲೆ ಅಗತ್ಯ ಮುಗಿದ ಮೇಲೆ ಅಗತ್ಯಗಳೆಲ್ಲವೂ ಒದಗಿಯಾಗಿರುತ್ತದೆ. ಆದರೆ ಇನ್ನೊಬ್ಬರನ್ನು ನೋಡ್ತಾ ಅವರಿಟ್ಟು ಗಳಿಸಿದರೆ ನಾನು ಇನ್ನೂ ಹೆಚ್ಚು ಗಳಿಸಬೇಕು. ಅದು ಹಣ ಯಾವುದಕ್ಕೆ ಅಂದರೆ ಹಣಕ್ಕಾಗಿ ಹಣ ಅಂತ ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಹಣವನ್ನು ಸಂಪಾದನೆ ಯಾಕೆ ಮಾಡಬೇಕು ಅಂತ, ಇನ್ನಷ್ಟು ಹಣವನ್ನು ಗಳಿಸೋದಕ್ಕೋಸ್ಕರ ಅಷ್ಟು ಹಣ, ಅದು ಹಣವನ್ನು ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಿ ಮತ್ತೆ ಅದರಿಂದ ಮತ್ತಷ್ಟು ಹಣವನ್ನು ಪಡೆಯಬೇಕು. ಈ ರೀತಿಯಲ್ಲಿ ಇದರ ಆಸೆ ಬಿದ್ದು ಅದರ ಹಿಂದೆ ಓಡ್ತಾ ಎಷ್ಟೋ ಕಾಲ ಕಳೆದೋಯ್ತು. ಅಲ್ಲಿ ಎಲ್ಲಿದ್ದಾನೆ ದೇವರ ಸ್ಮರಣೆ ಇದೆಯಾ, ಬರ್ತಾ ಇದೆಯಾ? ಇಲ್ಲ. ಆಮೇಲೆ ಕುಟುಂಬ ಪೋಷಣೆ, ದೇಹ, ಮನೆ, ಮಡದಿ, ಮಕ್ಕಳು, ಅವರ ಮೇಲೆ ಅತಿಯಾದ ವ್ಯಾಮೋಹ. ಇದು ಯಾವುದೂ ನಾನಲ್ಲ, ನನ್ನದಲ್ಲ. ದೇಹ ನಾನಲ್ಲ,
ಆಮೇಲೆ ಪರಿವಾರದವರೆಲ್ಲ ನನ್ನವರು ಅಂತನ್ನೋದು ಎಷ್ಟರ ಮಟ್ಟಿಗೆ ದೇವರು ಈ ಜನ್ಮದಲ್ಲಿ ಈ ಸಂಬಂಧವನ್ನು ಹಚ್ಚಿ ಕಳಿಸಿದ್ದಾನೆ. ಮುಗೀತು, ಈ ಶರೀರ ಬಿಟ್ಟು ಹೋಯಿತು ಅಂತಂದರೆ ಯಾವ ಸಂಬಂಧಗಳು ಇರೋದಿಲ್ಲ. ಅಂತಹ ಒಂದು ಸಂಬಂಧದ ಮೇಲೆ ಅತಿಯಾದ ವ್ಯಾಮೋಹವನ್ನು ಮಾಡ್ತಾ ಅವರನ್ನು ಸಂತೋಷಪಡಿಸೋದಕ್ಕೆ, ಮನುಷ್ಯ ಎಲ್ಲರನ್ನು ಸಂತೋಷಪಡಿಸೋದಕ್ಕೆ ಹೋಗ್ತಾನೆ. ದೇಹವನ್ನು ಪುಷ್ಟಿಗೊಳಿಸೋದಕ್ಕಾಗಿ, ದೇಹ ಪುಷ್ಟಿಗಾಗಿ, ದೇಹಾಲಂಕಾರಕ್ಕಾಗಿ ಸಮಯವನ್ನು ಕಳೀತಾನೆ. ಆಮೇಲೆ ಬಂಧುಗಳನ್ನು, ಆತ್ಮೀಯರನ್ನು, ಅವರನ್ನೆಲ್ಲ ಸಂತೋಷಪಡಿಸೋದಕ್ಕೆ ಅಂತ ಬಗೆ ಬಗೆಯ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಪ್ರಯತ್ನ ನಿಷ್ಫಲವೇ ಆಗಿರುತ್ತದೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವರೇನೋ ತಾತ್ಕಾಲಿಕವಾಗಿ ಸಂತೋಷಗೊಂಡಿದ್ದಾರೆ ಅಂದರೆ ಸ್ವಲ್ಪ ಹೊತ್ತಿಗೆ ಮತ್ತೆ ಸಿಟ್ಟು ಮಾಡ್ಕೊಂಡಿರ್ತಾರೆ. ಆ ರೀತಿಯಲ್ಲಿ ಎಲ್ಲ ಬಂಧುವರ್ಗದಲ್ಲಿ, ಮಿತ್ರರಲ್ಲಿಯೂ ಕೂಡ ಇದನ್ನೇ ನಾವು ನೋಡ್ತಾ ಇದ್ದೇವೆ. ಇದರ ಹಿಂದೆ ಈ ಪ್ರಯತ್ನದ, ನಿಷ್ಫಲವಾದ ಈ ಪ್ರಯತ್ನದ ಹಿಂದೆ ಮನುಷ್ಯ ಇದ್ದಾನೆ. ಹೀಗೆ ಅದರ ಹಿಂದೆ ಇದ್ದು ಮೃತ್ಯು ಬಂದದ್ದನ್ನು ಕೂಡ ಕಾಣ್ತಾ ಇಲ್ಲ. ಅದಕ್ಕಾಗಿ ಎಚ್ಚರವನ್ನು ತಾಳ್ತಾ ಭಗವಂತನ ಚಿಂತನೆಯಲ್ಲಿ ಪ್ರವೃತ್ತಿಯನ್ನು ಮಾಡಬೇಕು. ಅಲ್ಲ, ನನಗೆ ಅತ್ಯಲ್ಪ ಅವಧಿ ಇದೆ, ನಾನೇನು ಮಾಡಲಿ ಅಂತ ನೀನು ಕೇಳ್ತೀಯ. ನಿನಗೆ 7 ದಿನಗಳ ಅವಧಿ ಇದೆ, ಇದು ದೊಡ್ಡದು ಅಂತಾರೆ ಶುಕಾಚಾರ್ಯರು. ಅಲ್ಲ, ಇದೇ ದೊಡ್ಡದಾಗ್ಲಿಕ್ಕೆ ಸಾಧ್ಯ? ಶುಕಾಚಾರ್ಯರಂತಾರೆ, ಖಟ್ವಾಂಗ ಅಂತ ಒಬ್ಬ ರಾಜಋಷಿ. ಆ ರಾಜಋಷಿ ದೇವತೆಗಳಿಗೆ ಸಹಾಯ ಮಾಡಿ, ದೈತ್ಯರ ಜೊತೆ ಹೋರಾಟವನ್ನು ಮಾಡಿ ದೇವತೆಗಳಿಗೆ ಗೆಲುವನ್ನು ತಂದುಕೊಟ್ಟ. ದೇವತೆಗಳು ಕೇಳ್ತಾರೆ, ನೀನು ನಮಗಾಗಿ ಯುದ್ಧವನ್ನು ಮಾಡಿ ನಮಗೆ ಸಹಾಯವನ್ನು ಮಾಡಿದ್ದಿ, ನಾವು ನಿಮಗೇನು ಮಾಡಬೇಕು ಕೇಳು, ಏನು ಬೇಕು ನಿನಗೆ ಕೇಳು. ಅವನಂತಾನೆ, ನನಗೆ ಆಯುಷ್ಯ ಎಷ್ಟಿದೆ ಹೇಳಿ ಅಂತ. ನಿನಗಿನ್ನ 2 ಘಳಿಗೆ ಇದೆ ಅಂತ ಹೇಳ್ತಾರೆ. ಇದೇ ನೀವು ನನಗೆ ಕೊಟ್ಟ ವರ ಅಂತ. ನನ್ನ ಆಯುಷ್ಯವನ್ನು ನಮಗೆ ಗೊತ್ತಿಲ್ಲ, ನನ್ನ ಆಯುಷ್ಯ ಎಷ್ಟು ಅಂತ. ಯಾವ ಕ್ಷಣದಲ್ಲಿ ಬೇಕಾದರೂ ಹೋಗ್ಬೋದು. ಅಂಥದ್ದನ್ನು ಪುನಃ ಪುನಃ ಮೇಲಿಂದ ಮೇಲೆ ನೋಡ್ತಾ ಇರ್ತೇವೆ. ಪುನಃ ಪುನಃ ಗಟ್ಟಿಯಾಗಿದ್ದವರು, ದೃಢವಾಗಿದ್ದವರು, ನಮಗೆ ಊಹೆಯೂ ಬರೋದಿಲ್ಲ, ಕಲ್ಪನೆಯೂ ಬರೋದಿಲ್ಲ, ಇಂಥವರು ಪ್ರಾಣವನ್ನು ಕಳೆದುಕೊಳ್ತಾರೆ ಅಂತ. ಅಂಥವ್ರ ಪ್ರಾಣವನ್ನು ಕಳ್ಕೊಂಡದ್ದನ್ನು ಇವತ್ತು ನೋಡ್ತಾ ಇದ್ದೇವೆ. ಇವತ್ತಿಗೂ ಕೂಡ ಅಂಥದ್ದನ್ನು ಕಾಣ್ತಾ ಇದ್ದೇವೆ. ಧರ್ಮರಾಜರು ಅದನ್ನೇ ಅಂತಾರೆ, ಅಹನ್ಯಹನಿ ಭೂತಾನಿ ಗಮಿಷ್ಯಂತಿ ಯಮಾಲಯ ಶೇಷಾಃ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯ ಮತಃ ಪರಂ. ಯಕ್ಷ ಪ್ರಶ್ನೆ. ಧರ್ಮರಾಜನ ಹತ್ರ ಯಕ್ಷ ಕೇಳ್ತಾನೆ, ಜಗತ್ತಿನಲ್ಲಿ ಅತ್ಯಾಶ್ಚರ್ಯ ಯಾವುದು? ಸುತ್ತಲೂ ಸಾಯ್ತಾ ಇದ್ದವರನ್ನು ನೋಡಿಯೂ ನಾನು ಚಿರಂಜೀವಿ ಅಂತ ಭಾವಿಸ್ತೇವಲ್ಲ, ಅದಕ್ಕಿಂತ ಆಶ್ಚರ್ಯ ಜಗತ್ತಿನಲ್ಲಿ ಇನ್ನೇನಿದೆ? ನಾವು ನೋಡ್ತಾ ಇದ್ದೇವೆ, ಇವತ್ತು ನೋಡ್ತಾ ಇದ್ದೇವೆ ಸುತ್ತಮುತ್ತ ಹೋಗ್ತಾ ಇದ್ದವರನ್ನು, ರುಗ್ಣರಾದವರನ್ನು. ಗಟ್ಟಿಯಾಗಿದ್ದಂಥವ್ರು ಒಮ್ಮೆ ರೋಗಿಗಳಾಗ್ತಾರೆ, ಗಟ್ಟಿಯಾಗಿದ್ದಂಥವ್ರು ಒಮ್ಮೆ ಪ್ರಾಣವನ್ನು ಕಳೆದುಕೊಳ್ತಾರೆ. ಇಲ್ಲ, ಗಟ್ಟಿಯಾದ ಹಾಸಿ ಹಿಡಿಯೋದಂತಂದರೆ ಮತ್ತೆ ಏಳೋದೇ ಇಲ್ಲ, ಅಷ್ಟು ಹಾಸಿ ಹಿಡಿತಾರೆ. ಇದನ್ನೆಲ್ಲ ನೋಡಿಯೂ ಕೂಡ ನಾನು ಮಾತ್ರ ಚೆನ್ನಾಗಿರ್ತೇನೆ ಅಂತ ಅನ್ನೋ ಭಾವನೆಯಲ್ಲಿ ನಾವು ಇರ್ತೇವಲ್ಲ, ಇದಕ್ಕಿಂತ ಆಶ್ಚರ್ಯ ಜಗತ್ತಿನಲ್ಲಿ ಇನ್ಯಾವುದಿದೆ? ನಮಗೆ ಯಾವಾಗ ಪ್ರಾಣ ಹೋಗುತ್ತೆ ಗೊತ್ತಿಲ್ಲ, ಇನ್ನೊಬ್ಬರದ್ದು ಗೊತ್ತಿಲ್ಲ, ನಮ್ಮದು ಗೊತ್ತಿಲ್ಲ. ನಮ್ದಾದ್ರೂ ಗೊತ್ತಾಗೋದಿಲ್ಲ. ಆ ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಖಟ್ವಾಂಗ ರಾಜನಿಗೆ ಅದು ಗೊತ್ತಾಯ್ತು ನೋಡಿ, ಇನ್ನು 2 ಘಳಿಗೆಯೂ ಪ್ರಾಣ ಹೋಗುತ್ತೆ ಅಂತ ಗೊತ್ತಾಯ್ತು. ಕೂಡಲೇ ಅವನಂತಾನೆ, ದೊಡ್ಡ ಪರಮಾನುಗ್ರಹವನ್ನು ನೀವು ನಮಗೆ ಮಾಡಿದ್ದೀರಿ, ನಾನು ಈ ಕೂಡಲೇ, ಅವನು ಏನು ಹೇಳೋದಿಲ್ಲ, ಅಲ್ಲಿಗೆ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ ಅಲ್ಲೇ ರಣರಂಗದಲ್ಲೇ ಅವನು ಕೂಡಲೇ ಧ್ಯಾನಾಸಕ್ತನಾಗ್ತಾನೆ. ಧ್ಯಾನಾಸಕ್ತನಾಗಿ 2 ಘಳಿಗೆಯಲ್ಲಿ ಭಗವದ್ ಧ್ಯಾನವನ್ನು ಮಾಡಿ ಅವನು ಮೋಕ್ಷಕ್ಕೆ ಹೋಗಿದ್ದಾನೆ ಅನ್ನೋ ಮಾತನ್ನು ಶುಕಾಚಾರ್ಯ ಹೇಳ್ತಾರೆ. ಸಾಧ್ಯ ಆಗುತ್ತಾ ಇದು? 2 ಘಳಿಗೆ ಅಂದರೆ 48 ನಿಮಿಷ, 3/4 ಗಂಟೆ, 3 ನಿಮಿಷ ಹೆಚ್ಚಷ್ಟೇ, 1 ಗಂಟೆಯೂ ಇಲ್ಲ. ಅಷ್ಟು ಅಲ್ಪಾವಧಿಯಲ್ಲಿ ಒಬ್ಬ ವ್ಯಕ್ತಿ ಮೋಕ್ಷಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಯಾವಾಗ ಅಂತಂದರೆ ಆ ಜೀವನ ಇಡೀ ಅದೇ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದರೆ, ಆ ಪಕ್ವತೆಯನ್ನು ಹೊಂದಿದ್ದರೆ, ಧ್ಯಾನಾದಿಗಳ ಅಭ್ಯಾಸವನ್ನು ಮಾಡಿಕೊಂಡು ಬಂದಿದ್ದರೆ ಆವಾಗ ಸಾಧ್ಯ ಆಗುತ್ತೆ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಸಂತತಂ ಚಿಂತೆಯೇನಂತಂ. ಆ ಸ್ವಾಮಿಯ ಚಿಂತನೆಯನ್ನು ಯಾವಾಗಲೂ ಮಾಡಬೇಕು. ಯಾಕೆ? ಕೊನೆಗಳಿಗೆಲ್ಲ ಮಾಡಬೇಕು. ಅದಕ್ಕಾಗಿ
ಕೊನೆ ಗಳಿಗೆಯಲ್ಲಿ ಮಾಡಿದ್ರಾಯ್ತು, ಬರೋದಿಲ್ಲ. ಕೊನೆ ಗಳಿಗೆಯಲ್ಲಿ ಮಾಡ್ತೇನೆ ಅಂತಂದರೆ ಆಗೋದಿಲ್ಲ. ಅದಕ್ಕೆ ಜೀವನದುದ್ದಕ್ಕೂ ಭಗವದ್ ಧ್ಯಾನವನ್ನು ಮಾಡ್ತಾ ಇದ್ದರೆ ಮಾತ್ರ ಅಂತಕಾಲೇ ವಿಶೇಷತಃ ಕೊನೆ ಗಳಿಗೆಯಲ್ಲಿ ವಿಶೇಷವಾಗಿ ಭಗವಂತನ ಧ್ಯಾನವನ್ನು ಮಾಡಬಹುದು. ಚೆನ್ನಾಗಿದ್ದಾಗಲೂ ದೇವರ ಸ್ಮರಣೆ ಬರೋದಿಲ್ಲ, ಕಷ್ಟದಲ್ಲಿದ್ದಾಗಲೂ ದೇವರ ಸ್ಮರಣೆ ಬರೋದಿಲ್ಲ. 100 ಚೇಳು ಏಕಕಾಲದಲ್ಲಿ ಕುಟುಕಿದರೆ ಎಷ್ಟು ವೇದನೆ ಆಗಬೇಕು ಅಷ್ಟು ವೇದನೆ ಮರಣಕಾಲದಲ್ಲಿ ಉಂಟಾಗ್ತದೆ. ಆವಾಗ ಅಯ್ಯೋ ಅಪ್ಪ ಅಣ್ಣ ಅಮ್ಮ ಅಂತ ಕೂಗುತ್ತಾ ಇರ್ತಾನೆ ಹೊರತಾಗಿ ದೇವರ ಸ್ಮರಣೆಯಲ್ಲಿ ಬರಲಿಕ್ಕೆ ಅವಕಾಶ ಇದೆ? ಯಾರು ನಿರಂತರವಾಗಿ ಎದ್ದರೆ, ಕೂತರೆ, ಮಲಗಿದರೆ, ಸ್ನಾನ ಮಾಡಿದರೆ, ಊಟ ಮಾಡಿದರೆ ಹರೇ ಅಚ್ಯುತ ಮುರಾರೇ ಗೋವಿಂದ ನಾರಾಯಣ ಅಂತ ನಾಮ ಸಂಕೀರ್ತನೆ ಮಾಡ್ತಾ ಇದ್ದಾನೋ, ಭಗವಂತನ ಚಿಂತನೆ ಮಾಡ್ತಾ ಇದ್ದಾನೋ, ಅವನಿಗೆ ಬಂದೀತೆ ಹೊರತಾಗಿ ಯಾರು ದೇವರನ್ನ 10 ನಿಮಿಷ ಸ್ನಾನ ಆದ ಮೇಲೆ ದೇವರ ಕೋಣೆಯಲ್ಲಿ ಕಲಿತೇನೆ ಅಂತ ಅಷ್ಟರ ಮಟ್ಟಿಗೆ ದೇವರನ್ನು ಮೀಸಲಾಗಿಟ್ಟಿದ್ದಾನೋ ಅವನಿಗೆಲ್ಲಿ ಸ್ಮರಣೆ ಬರಲಿಕ್ಕೆ ಸಾಧ್ಯ ಇದೆ? ಅವನಿಗೆಲ್ಲಿ ಚಿಂತನೆ ಬರಲಿಕ್ಕೆ ಸಾಧ್ಯ ಇದೆ? ಅಪ್ಪನ ಶ್ರಾದ್ದ ಇದ್ದ ದಿವಸ ಸಂಧ್ಯಾವಂದನೆ ಮಾಡ್ತೇನೆ, ಅವತ್ತು ಕೊರಳಿನಲ್ಲಿ ಜನವಾರ ಅಂತನ್ನೋವನಿಗೆ ಎಲ್ಲಿ ದೇವರ ಸ್ಮರಣೆ ಬರಲಿಕ್ಕೆ ಅವಕಾಶ ಇದೆ? ಅಂಥವನಿಗೆ ಎಲ್ಲಿ ಭಗವಂತನ ಧ್ಯಾನ ಬರಲಿಕ್ಕೆ ಅವಕಾಶ ಇದೆ? ಆದ್ದರಿಂದ ನಿರಂತರವಾಗಿ ಭಗವಂತನ ಚಿಂತನೆ ಮಾಡಿದವರಿಗೆ ಮಾತ್ರ ಆ ಕೊನೆ ಘಳಿಗೆಯಲ್ಲಿ ಭಗವಂತನ ಸ್ಮರಣೆ ಬರಲಿಕ್ಕೆ ಸಾಧ್ಯ. ಆ ಕೊನೆ ಘಳಿಗೆಯಲ್ಲಿ ಭಗವಂತನ ಸ್ಮರಣೆ ಬರೋದೇನಿದೆ ಅದು ಬಹಳ ವಿರಳ. ಅಂತಹ ಭಾಗ್ಯ ಅಂತಹ ಯೋಗಿಗಳಿಗೆ ಮಾತ್ರ ಕೆಲವರಿಗೆ ಸಿಗ್ತದೆ. ಅದು ಹೇಗೆ ಸಿಗುತ್ತೆ? ಅದಕ್ಕೆ ಜೀವನದುದ್ದಕ್ಕೂ ಅಭ್ಯಾಸವನ್ನು ಮಾಡಬೇಕು. ನಾನು ಕೊನೆ ಕಾಲದಲ್ಲಿದ್ದೇನೆ, ನೀನು ಆ ಅಭ್ಯಾಸವನ್ನು ಮಾಡಬೇಕು. ಎಲ್ಲರೂ ಮಾಡಬೇಕಾದ ಅಭ್ಯಾಸ ಅದು ಏನು? ಭಗವಂತನ ಧ್ಯಾನದ ಅಭ್ಯಾಸ. ಅದನ್ನು ಮಾಡಬೇಕು. ಅದು ಹೇಗೆ ಮಾಡಬೇಕು ಅದನ್ನು ಶುಕಾಚಾರ್ಯರು ಬಹಳ ರಮಣೀಯವಾಗಿ ತಿಳಿಸಿಕೊಡ್ತಾರೆ. ಮೊದಲಿಗೆ ನಾವು ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಳಬೇಕು. ದೇಹ ಶುದ್ಧಿ ಮನಃಶುದ್ಧಿಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಅದನ್ನು ಸಂಪಾದನೆ ಮಾಡಿಕೊಂಡು ಆಸನ ಜಯವನ್ನು ಮಾಡಿಕೊಳ್ಳಬೇಕು. ಆಸನ ಜಯ, ಆಸನ ಭದ್ರವಾಗಿಲ್ಲ ಅಂತಂದರೆ ಆವಾಗ ನಮಗೆ ಧ್ಯಾನ ಸರಿಯಾಗಿ ಸಾಧ್ಯ ಆಗೋದು. ಅಭ್ಯಾಸ ಇಲ್ಲ ಅಂತಂದರೆ ವಿಜೇಂದ್ರರು ಹೇಳಿಕೊಡ್ತಾರೆ ಯಾವ ರೀತಿಯ ಆಸನಗಳನ್ನು ಮಾಡಬೇಕು. ಧ್ಯಾನಕ್ಕೆ ಅನುಕೂಲಕರವಾದ ಆಸನಗಳು, ಅದರಲ್ಲಿ ಬಹಳ ಉತ್ತಮವಾದ ಆಸನ ಸಿದ್ಧಾಸನ. ಸಿದ್ಧಾಸನ ಬಹಳ ಪ್ರಶಸ್ತವಾದ ಆಸನ. ನೀವು ಗಮನಿಸಿರಬಹುದು, ಗಮನಿಸಿಲ್ಲ ಅಂದರೆ ಗಮನಿಸಿ. ವಾದಿರಾಜರ ವೃಂದಾವನ ನೋಡಿದಿರಿ, ನೀವೆಲ್ಲ ಸೋದೆಗೆ ಹೋಗಿ ನೋಡಿ ಬಂದು. ವಾದಿರಾಜರ ವೃಂದಾವನದಲ್ಲಿ ವಾದಿರಾಜರ ಪ್ರತೀಕ ಹೇಗಿದೆ? ಅಷ್ಟು ಹತ್ತಿರದಲ್ಲಿ ಕಾಣಿಸೋದಿಲ್ಲ ಅಂತ, ದೂರದಲ್ಲಾದರೂ ನೋಡಿದಾಗ ಸ್ಪಷ್ಟವಾಗಿ ಗಮನಿಸಿ ವಾದಿರಾಜರ ಪ್ರತೀಕ ಹೇಗಿದೆ. ಕೈ ಮುಗಿದು ಕೂತಿದ್ದಾರೆ ಎದುರಿನಲ್ಲಿರುವ ವೇದವ್ಯಾಸ ದೇವರಿಗೆ. ಸಿದ್ಧಾಸನದಲ್ಲಿ ಕೂತಿದ್ದಾರೆ ವಾದಿರಾಜರು, ಸಿದ್ಧಾಸನದಲ್ಲಿ ಕೂತಿದ್ದಾರೆ. ಆ ಸಿದ್ಧಾಸನ ಧ್ಯಾನಕ್ಕೆ ಬಹಳ ಪ್ರಶಸ್ತವಾದ ಆಸನ. ಸಿದ್ಧಾಸನದಲ್ಲಿ ಕೂತರೆ ಬೆನ್ನು ಬಗ್ಗಿಸಬೇಕು ಅಂದರೆ ಅನಿಸಲ್ಲ, ಅಂತಹ ಪ್ರಶಸ್ತವಾದ ಆಸನ. ದೀರ್ಘಕಾಲದಲ್ಲಿ ಆ ಆಸನದಲ್ಲಿ ಕೂತು ನಾವು ಯೋಗಾಭ್ಯಾಸವನ್ನು ಮಾಡಬಹುದು. ಯೋಗ ಅಂತಂದರೆ ಆಸನಗಳನ್ನೇ ಯೋಗ ಅಂತ ಅಂದ್ಕೊಂಡಿದ್ದೀವಿ, ಅದು ಅಲ್ಲ, ಅದು ಅದರ ಅಂಗಭೂತವಾದದ್ದು. ಯೋಗ ಅಂತಂದರೆ ಪ್ರಧಾನವಾಗಿ ಮನಸ್ಸು ಪರಮಾತ್ಮನಲ್ಲಿ ಸ್ಥಿರಗೊಳ್ಳೋದು, ಅದು ಯೋಗ. ಅದಕ್ಕಾಗಿ ಇದೆಲ್ಲ ಅಂಗಭೂತವಾಗಿದೆ. ಅದಕ್ಕೆ ಸಿದ್ಧಾಸನ ಸಾಧ್ಯ ಆಗೋದಿಲ್ಲ, ಪದ್ಮಾಸನ, ಪದ್ಮಾಸನವೂ ಸಾಧ್ಯ ಆಗೋದಿಲ್ಲ, ವಜ್ರಾಸನ ಇಲ್ಲ, ಸ್ವಸ್ತಿಕಾಸನ ಇಲ್ಲ, ಕೊನೆಗೆ ವೀರಾಸನ, ಅದು ಆಗೋದಿಲ್ಲ. ಕುರ್ಚಿ ಮೇಲೆ ಕೂತಾದರೂ ಮಾಡಿ, ಮಾಡೋದನ್ನು ಬಿಡಬೇಡಿ. ಆಸನ ಭದ್ರತೆಯನ್ನು ಮಾಡಿಕೊಂಡು ನಂತರದಲ್ಲಿ ಪ್ರಾಣಾಯಾಮವನ್ನು ಮಾಡಬೇಕು. ಇದನ್ನೆಲ್ಲ, ಈ ಪ್ರಕ್ರಿಯೆಯನ್ನೆಲ್ಲವನ್ನೂ ಕೂಡ ಪ್ರಥಮ ಸ್ಕಂಧ, ತೃತೀಯ ಸ್ಕಂಧ, ಸಪ್ತಮ ಸ್ಕಂಧ, ಏಕಾದಶ ಸ್ಕಂಧ, ಹೀಗೆ ಅನೇಕ ಸ್ಕಂಧಗಳಲ್ಲಿ ಈ ವಿಷಯವನ್ನು ಬೇರೆ ಬೇರೆ ಪ್ರಸಂಗಗಳಲ್ಲಿ ಶುಕಾಚಾರ್ಯ ಹೇಳ್ತಾರೆ. ಯಾಕೆ? ನಮಗೆ ಕೇಳಿದಾಗ ಒಂದ್ಸತಿ ಮಾಡಬೇಕು ಅಂತ ಅನಿಸುತ್ತೆ, ನಾಳೆ ಆದಾಗ ಮತ್ತೆ ಇವತ್ತು ಬೇಡ ನಾಳೆ ಮಾಡೋಣ ಅಂತ ಅನಿಸುತ್ತೆ. ಆ ನಾಳೆ ಬಾ ಅಂತ ಹೇಳುವಂತೆ
ಆ ಭಾವನೆ ನಮ್ಮದಿರುತ್ತದೆ. ಅದು ಹಾಗೆ ಇದ್ದರೆ ಅದು ಯಮಪುರಿ ಹತ್ತಿರ ಆಗುತ್ತೆ ಹೊರತಾಗಿ ನಮ್ಮ ಧ್ಯಾನ ಚಿಂತನೆ ಎಂದಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಆಸನ ಶುದ್ಧಿಯನ್ನು ಮಾಡಿಕೊಂಡು ಪ್ರಾಣಾಯಾಮವನ್ನು ಮಾಡಿಕೊಂಡು ನಿತ್ಯದಲ್ಲಿಯೂ ಕೂಡ ಬೆಳಿಗ್ಗೆ ಧ್ಯಾನವನ್ನು ಮಾಡಬೇಕು ಅಂತ ಮಧ್ವಾಚಾರ್ಯರು ಹೇಳ್ತಾರೆ, ಒತ್ತು ಕೊಟ್ಟು ಹೇಳಿದ್ದಾರೆ. ಯಾವಾಗ ಧ್ಯಾನ? ಸ್ನಾನಕ್ಕಿಂತ ಮೊದಲು ಧ್ಯಾನವನ್ನು ಹೇಳಿದ್ದಾರೆ. ಸಂಧ್ಯಾ ವಂದನೆ, ಶಾಲಿಗ್ರಾಮ ಪೂಜೆ ಅದು ಕೆಲವರಿಗೆ ಮಾತ್ರ, ಎಲ್ಲರಿಗಿಲ್ಲ ತಾನೆ. ಆದರೆ ಧ್ಯಾನ ಅದು ಎಲ್ಲರಿಗೂ ಇದೆ, ಎಲ್ಲ ವರ್ಣದವರಿಗೆ, ಪುರುಷರಿಗೆ, ಸ್ತ್ರೀಯರಿಗೆ, ಮಕ್ಕಳಿಗೆ, ವೃದ್ಧರಿಗೆ, ಎಲ್ಲರಿಗೂ ಇರುವಂಥದ್ದು. ಎಲ್ಲ ವರ್ಣದವರಿಗೆ, ಬ್ರಾಹ್ಮಣ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ಯಾವುದೇ ವರ್ಣದವನಾಗಿರ್ಬೋದು, ಪ್ರತಿಯೊಬ್ಬರೂ ಮಾಡಬೇಕಾದ್ದು ಧ್ಯಾನವನ್ನು. ನಾವು ಆ ಕರ್ತವ್ಯನ ಮಾಡ್ತಾನೇ ಇಲ್ಲ. ಮಧ್ವಾಚಾರ್ಯರು ಹೇಳಿದಂತಹ ಅನುಷ್ಠಾನ ಕರ್ತವ್ಯ ಇದು. ಮಧ್ವಾಚಾರ್ಯರು ಹೇಳಿದ್ದು ಮಾತ್ರ ಅಲ್ಲ, ಅವರು ಮಾಡ್ತಾ ಇದ್ರು ಅಂತ. ಅರುಣ ಯವನಿಕಾಂತರ್ಬ್ರಹ್ಮ ನಾರಾಯಣಾಖ್ಯಂ ಗುರುಗುಣಮಭಿದಧ್ಯೌ ಯೋಗ್ಯ ಯೋಗಾಸನಸ್ಥ. ಬೆಳಿಗ್ಗೆ ಶೌಚ ಶುದ್ಧಿಯನ್ನು ಮಾಡಿಕೊಂಡು ಮಲ ವಿಸರ್ಜನಾದಿಗಳನ್ನು ಮುಗಿಸಿಕೊಂಡು ದಂತಧಾವನವನ್ನು ಮಾಡಿ ಮುಖ ಪ್ರಕ್ಷಾಲನಾದಿಗಳನ್ನು ಮಾಡಿಕೊಂಡು ತುಳಸಿ ಮೃತ್ತಿಕೆಯ ಧಾರಣೆಯನ್ನು ಮಾಡಿ ಯೋಗ್ಯವಾದ ಆಸನ ಬಂಧನದಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಮಾಡಬೇಕು ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಹೇಳ್ತಾ ಇದ್ದದ್ದು ಮಾತ್ರ ಅಲ್ಲ, ಅವ್ರು ನಿತ್ಯ ಮಾಡ್ತಾ ಇದ್ರು ಅಂತ. ಅವ್ರು ನಿತ್ಯ ಮಾಡೋದು ಏಕಾಂತದಲ್ಲಿ ಅವರು ಧ್ಯಾನವನ್ನು ಮಾಡ್ತಾ ಇದ್ರು. ಸಂಚಾರಕ್ಕೆ ಹೋದಾಗ ಹೇಗೆ? ಸನ್ಯಾಸಿಗಳಲ್ವ, ಸಂಚಾರದಲ್ಲಿ ಇರ್ತಾರೆ, ಊರಿಂದ ಊರಿಗೆ ತಿರುಗ್ತಾ ಇರ್ತಾರೆ. ಆವಾಗ ಹೇಗೆ ಅಂತಂದರೆ ನಾವು ಮನೆಯಲ್ಲಿದ್ದೇ ಮಾಡಲ್ಲ, ಇನ್ನು ಸಂಚಾರದಲ್ಲಿದ್ದಾಗ ಮಾಡ್ತೇವೆ? ಇಲ್ಲವೇ ಇಲ್ಲ, ಹೊರಟು ಹೋಗುತ್ತೆ. ಆದರೆ ಮಧ್ವಾಚಾರ್ಯರು ಒಂದು ದಿವಸವೂ ಕೂಡ ಬಿಡ್ತಾ ಇರಲಿಲ್ಲ ಅಂತ. ಸಂಚಾರಕ್ಕೆ ಹೋದಾಗಲೂ ಕೂಡ ಅವರ ಶಿಷ್ಯರು ಕೂಡಲೇ ಬೆಳಗ್ಗೆ ಹೊತ್ತಿನಲ್ಲಿ ನಮ್ಮ ಗುರುಗಳು ಧ್ಯಾನಕ್ಕೆ ಕೊಡ್ತಾರೆ ಅಂತ ರಾತ್ರಿ ಹೊತ್ತಿನಲ್ಲೇ ಪರದೆ ಕಟ್ಟಿಟ್ಟಿರ್ತಾ ಇದ್ರಂತೆ. ಕಾವಿ ಬಣ್ಣದ ಪರದೆಯನ್ನು ಕಟ್ಟಿರ್ತಾ ಇದ್ರು, ಅದೊಂದು ಕೋಣೆಯ ಥರ ಮಾಡಿಟ್ಟಿರ್ತಾ ಇದ್ರು. ಅದರ ಮಧ್ಯದಲ್ಲಿ ಕೂತು ಮಧ್ವಾಚಾರ್ಯರು ಧ್ಯಾನವನ್ನು ಮಾಡ್ತಾ ಇದ್ರು ಅಂತ ಪಂಡಿತಾಚಾರ್ಯ ಇದನ್ನು ಉಲ್ಲೇಖ ಮಾಡ್ತಾರೆ. ಹಾಗೆ ದಿನನಿತ್ಯವೂ ಕೂಡ ಧ್ಯಾನ ಮಾಡ್ತಾ ಇದ್ರು ಅಂತ. ಇವತ್ತು ಮನೆಗಳನ್ನು ನಾವು ಕಟ್ತೇವೆ, ನಮಗೆ ಏನೆಲ್ಲ ಬೇಕೋ ಮನೆಯಲ್ಲಿ ಇಂಥದ್ದು ಅಂತ ಅದರ ಆಲೋಚನೆ ಇರ್ತದೆ. ಒಂದು ಧ್ಯಾನಕ್ಕೆ ಅನುಕೂಲಕರವಾದಂತಹ ವಾತಾವರಣ ಬೇಕು ಅಂತನ್ನೋ ಆಲೋಚನೆ ಬಹಳ ವಿರಳ. ಆ ರೀತಿ ಆಲೋಚನೆ ಇರಲ್ಲ. ಇದು ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾಗಿರುವಂಥದ್ದು. ಅದಕ್ಕಾಗಿ ಉತ್ತಮವಾದ ಸ್ಥಳದಲ್ಲಿ, ಏಕಾಂತ ಸ್ಥಳದಲ್ಲಿ, ಅವರಿಗೆ ರಣರಂಗದಲ್ಲಿದ್ದರೂ ಕೂಡ ಭೀಮಸೇನದೇವರಿಗೆ ಭಗವಂತನ ಸ್ಮರಣೆ ಬಿಟ್ಟಿರಲಿಲ್ಲ. ದುಶ್ಯಾಸನನ್ನು ಕೊಲ್ಲುವಾಗಲೂ ಕೂಡ ಅವರು ಮನ್ಯ ಸೂಕ್ತವನ್ನು, ಋಷಭ ಸೂಕ್ತವನ್ನು ಕಾಣ್ತಾರೆ ಅಂತಂದರೆ ಅವರ ಏಕಾಗ್ರತೆ ಅದು ಅಪಾರವಾದದ್ದು. ಅವರ ಏಕಾಗ್ರತೆ ಭಂಗವೇ ಆಗೋದಿಲ್ಲ. ನಮ್ಮ ಏಕಾಗ್ರತೆ ಭಂಗ ಬಹಳ ಸುಲಭವಾಗಿ ಆಗಿಬಿಡುತ್ತೆ. ಅವರ ಏಕಾಗ್ರತೆ ಭಂಗವೇ ಆಗೋದಿಲ್ಲ. ಆದರೂ ಕೂಡ ಅವರು ಅಂತಹ ಪ್ರಶಾಂತ ಸ್ಥಳದಲ್ಲಿ ಕೊಡ್ತಾ ಇದ್ರು. ಯಾಕೆಂದರೆ ನಮಗೆ ತಿಳಿಸೋದಕ್ಕೋಸ್ಕರ. ಅವರಷ್ಟು ಮಾಡಿದರೂ ನಾವು ಮಾಡ್ತೇವೆ. 10ನೇ ಸ್ಕಂಧದಲ್ಲಿ ಭಾಗವತ ನಮಗೆ ತಿಳಿಸಿಕೊಡುತ್ತೆ, ಶ್ರೀಕೃಷ್ಣ ಬೆಳಗಿನ ಹೊತ್ತಿನಲ್ಲಿ ಆ ಉಷಃಕಾಲದಲ್ಲಿ ಎದ್ದು ಅವನು ಧ್ಯಾನ ಮಾಡ್ತಾ ಇದ್ದ ಅಂತ. ಕೃಷ್ಣ ಧ್ಯಾನ ಮಾಡ್ತಾ ಇದ್ದ ಪ್ರಮೇಯದ ನಿರೂಪಣೆಯನ್ನು ಮಾಡ್ತಾರೆ. ಏನು ಧ್ಯಾನ ಮಾಡ್ತಾ ಇದ್ದ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬ್ರಾಹ್ಮೇ ಮುಹೂರ್ತ ಉತ್ಥಾಯ ವಾರ್ಯುಪಸ್ಪೃಶ್ಯ ಮಾಧವ ದಧ್ಯೋ ಪ್ರಸನ್ನಕರ್ಣ ಅಂತ. ಪ್ರಸನ್ನ ಅಂತಃಕರಣವುಳ್ಳವನಾಗಿ ಬ್ರಾಹ್ಮ ಮುಹೂರ್ತದಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ದ. ಬ್ರಾಹ್ಮ ಮುಹೂರ್ತದಲ್ಲಿ ಹೇಳೋದೇ ಇಲ್ಲ, ಧ್ಯಾನ ಮಾಡೋದಿಲ್ಲ. ಇವತ್ತು ಧ್ಯಾನಕ್ಕೆ ಅತ್ಯಂತ ಪ್ರಶಸ್ತವಾದ ಕಾಲ ಬ್ರಾಹ್ಮ ಮುಹೂರ್ತ. ಪಶುಗಳು, ಪಕ್ಷಿಗಳು ಅದೆಲ್ಲವೂ ಕೂಡ ಬ್ರಾಹ್ಮ ಮುಹೂರ್ತವನ್ನು ಪಾಲಿಸ್ತವೆ. ಮನುಷ್ಯ ಒಬ್ಬನೇ ಪಶುಗಳಿಗಿಂತ ಕಡೆ ಅವನು ಬ್ರಾಹ್ಮ ಮುಹೂರ್ತವನ್ನು ಪಾಲಿಸೋದಿಲ್ಲ. ಅನುಷ್ಠಾನ ಮಾಡೋದಿಲ್ಲ. ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಧ್ಯಾನವನ್ನು ಕೃಷ್ಣ ಮಾಡ್ತಾ ಇದ್ದಾನೆ. ಯಾರಿಗೋಸ್ಕರ ಮಾಡ್ತಾ ಇದ್ದ ಕೃಷ್ಣ? ಸ್ವಲಕ್ಷಣೆ ಲಕ್ಷಿತ ಭಾವ ನಿರವೃತಂ. ಆ ಪರಮಾತ್ಮನ ಗುಣಚಿಂತನೆಯನ್ನು ಅವನು ಸ್ವತಃ ಮಾಡ್ತಾ ಇದ್ದಂತ. ಯಾಕೆ ಮಾಡ್ತಾ ಇದ್ದ ಅಂತಂದರೆ ಹೀಗೆ ಮಾಡಬೇಕು ಅನ್ನೋದು ತಿಳಿಸೋದಕ್ಕೋಸ್ಕರ ಮಾಡ್ತಾ ಇದ್ದ. ಹೀಗಾಗಿ ಧ್ಯಾನ ಬಹಳ ಮುಖ್ಯ. ಪ್ರಾತಃ ಕಾಲದಲ್ಲಿ ಬ್ರಾಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕು ಅಂತಂದರೆ ಆಸನ ಶುದ್ಧಿ. ಮೊದಲಿಗೆ ಭದ್ರವಾದ ಆಸನದಲ್ಲಿ ಕುಳಿತುಕೊಳ್ಬೇಕು. ಆಸನದಲ್ಲಿ ಕೂತು ನಂತರದಲ್ಲಿ ಪ್ರಾಣಾಯಾಮಗಳನ್ನು ಮಾಡಿ, ಪ್ರಾಣಾಯಾಮೈರ್ ದಹೇ ದೋಷಾನ್,
ಕಲ್ಮಶಗಳನ್ನೆಲ್ಲವನ್ನೂ ಕೂಡ ಹೊರಗೆ ಹಾಕಿ ಪ್ರಾಣಾಯಾಮವನ್ನು ಮಾಡಿದರೆ ಬುದ್ಧಿ ವಿಕಸಿತ ಆಗತ್ತೆ. ಮೆದುಳಿಗೆ ಬೇಕಾದದ್ದು ಪ್ರಾಣಾಯಾಮ. ಅದರಿಂದ ಆಮ್ಲಜನಕ ಹೆಚ್ಚೆಚ್ಚು ಅದಕ್ಕೆ ಹೋಗತ್ತೆ, ಅದರಿಂದ ಬುದ್ಧಿ ವಿಕಸಿತ ಆಗತ್ತೆ. ಎಷ್ಟೋ ಮೆದುಳಿನ ನರಗಳು ಅದು ಕೆಲಸವನ್ನೇ ಮಾಡೋದಿಲ್ಲ, ನಿಷ್ಕ್ರಿಯಾಗಿ ಹೋಗಿವೆ. ಯಾಕೆ ಅಂತಂದರೆ ಅದಕ್ಕೆ ಬೇಕಾಗುವಷ್ಟು ವಾಯು ಅದಕ್ಕೆ ಒದಗ್ತಾ ಇಲ್ಲ. ಅದಕ್ಕೆ ಏನು ಬೇಕು ಅಂತಂದರೆ ಆಮ್ಲಜನಕ ಒದಗಬೇಕು. ಅದಕ್ಕೆ ಅಷ್ಟು ಆಮ್ಲಜನಕ ಸಿಗೋದಿಲ್ಲ. ಯಾಕೆ? ನಮ್ಮ ಉಸಿರಾಟ ಸರಿಯಾಗಿಲ್ಲ. ಅದಕ್ಕೆ ಪ್ರಾಣಾಯಾಮದಿಂದಾಗಿ ನಮ್ಮ ಮೆದುಳಿನ ನರಗಳನ್ನೆಲ್ಲವನ್ನು ಸಕ್ರಿಯಗೊಳಿಸಿ ಅದನ್ನೆಲ್ಲವನ್ನು ಉಜ್ವಲಗೊಳಿಸಿ ನಂತರದಲ್ಲಿ ಎಲ್ಲ ಇಂದ್ರಿಯಗಳನ್ನು ಕೂಡ ಸಂಯಮದಲ್ಲಿಟ್ಟು ಯಾವ ಇಂದ್ರಿಯಗಳನ್ನು ಹೊರಬಿಡದೇನೆ, ನಮಗದು ಚೆನ್ನಾಗಿ ಅಭ್ಯಾಸ ಇದೆ. ಕೈಯಲ್ಲಿ ಮೊಬೈಲ್ ಬಂತು ಅಂತಂದರೆ ಆ ಕಡೆ ಈ ಕಡೆ ಏನೂ ಹೋಗೋದೇ ಇಲ್ಲ. ಯಾರು ಏನು ಮಾತಾಡಿದರೂ ಗೊತ್ತಾಗಲ್ಲ, ಏನಾದರೂ ಗೊತ್ತಾಗೋದಿಲ್ಲ. ಆ ಏಕಾಗ್ರತೆ ಅಲ್ಲಿ ಮಾತ್ರ ಇರ್ತದೆ. ಅದನ್ನು ದೇವರ ವಿಷಯದಲ್ಲಿ ಅದು ಬರಬೇಕು, ಧ್ಯಾನದ ವಿಷಯದಲ್ಲಿ, ಭಗವತ್ ತತ್ವ ಚಿಂತನೆಯ ವಿಷಯದಲ್ಲಿ. ಅದಕ್ಕೆ ಆತ್ಮ ಸಂಯಮವನ್ನು ಸಂಪಾದನೆ ಮಾಡಿಕೊಂಡು ಕೂರ್ಮೋಂಗಾನೀವ ಸರ್ವಶ, ಅದನ್ನು ಪ್ರತ್ಯಾಹಾರ ಅಂತ ಕರೀತಾರೆ. ಆ ರೀತಿಯಲ್ಲಿ ಎಲ್ಲ ಇಂದ್ರಿಯಗಳನ್ನು ಅಂತರ್ಮುಖಿಯನ್ನಾಗಿ ಮಾಡಿ ನಂತರದಲ್ಲಿ ಚಿಂತನೆ ಆರಂಭ. ಇದನ್ನೆಲ್ಲವನ್ನು ಶುಕಾಚಾರ್ಯ ಹೇಳ್ತಾ, ಸಚ್ಚಿತ್ ಆನಂದ ಆತ್ಮ ಅದನ್ನು ಹೇಗೆ ನಾವು ಚಿಂತನೆ ಮಾಡಬೇಕು? ಸತ್ ಚಿತ್ ಆನಂದ ಆತ್ಮ ಅಂತ ಭಗವಂತನ ಚಿಂತನೆಯನ್ನು ನಿರಂತರವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಉಪಾಸನೆಗೆ ಮುಖ್ಯವಾಗಿ ಹೇಳಿದ್ದು, ಅದರಲ್ಲಿಯೂ ಕೂಡ ಮನುಷ್ಯರು ಅತ್ಯಂತ ಅಲ್ಪಾಧಿಕಾರಿಗಳು ಮೋಕ್ಷಕ್ಕೆ ಅವರು ಮಾಡಲೇಬೇಕಾದ ಚಿಂತನೆ ಸತ್ ಚಿತ್ ಆನಂದ ಆತ್ಮ ಅಂತ 4. ಅಲ್ಲಿ ಇದು ಆರಂಭ ಆಗುತ್ತೆ. ಬ್ರಹ್ಮಣಾತು ಅಖಿಲೇರ್ ಗುಣೈ, ಚತುರ್ಮುಖ ಬ್ರಹ್ಮದೇವರು ಅನಂತ ಗುಣಗಳಿಂದ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೆ. ಸತ್ ಅಂತಂದರೆ ನಿರ್ದೋಷ, ಅವನಲ್ಲಿ ಯಾವ ದೋಷವೂ ಇಲ್ಲ. ಪರಮಾತ್ಮನ ಚಿಂತನೆ ಮಾಡುವಾಗ ಅವನು ನಿರ್ದೋಷನಾಗಿದ್ದಾನೆ. ಅವನು ಕಳ್ಳನ, ಬೆಣ್ಣೆ ಕದ್ದು ಕಳ್ಳನಾಗಿದ್ದಾನ ಕೃಷ್ಣ? ಆಗಲಿಲ್ಲ. ಯಾಕೆ? ಈಶಾವಾಸ್ಯಂ ಇದಂ ಸರ್ವಂ. ಅವನು ಜಾರನ, ಗೊಲ್ಲತಿಯರ ಜೊತೆಯಲ್ಲಿ ವಿಹಾರವನ್ನು ಮಾಡಿದ್ದಾನೆ, ಅವನು ಜಾರನ ಅಲ್ಲ. ಅವರು ಗೋಪಿಕಾ ಸ್ತ್ರೀಯರು, ಎಲ್ಲ ಅಪ್ಸರಾ ಸ್ತ್ರೀಯರು, ಅವರ ಯೋಗ್ಯತೆ, ಅವರ ಮೋಕ್ಷ ಸಾಧನ, ದೇವರನ್ನ ಪತಿಯಂತೆ ಚಿಂತನೆ ಮಾಡೋದು ಅವರ ಮೋಕ್ಷ ಸಾಧನ. ಅದಕ್ಕೆ ದೇವರವರಿಗೆ ಅನುಗ್ರಹ ಮಾಡಿದ್ದಾನೆ. ಲಕ್ಷ್ಮೀ ಸನ್ನಿಧಾನ ಇದ್ದಾಗ ಆ ಗೋಪಿಕಾ ಸ್ತ್ರೀಯರ ಸ್ಪರ್ಶಾದಿಗಳನ್ನು ಕೃಷ್ಣ ಮಾಡಿದ್ದಾನೆ. ಕೃಷ್ಣನಿಗೆ ಯಾವ ಮನೋವಿಕಾರಗಳು ಕೂಡ ಇಲ್ಲ, ಹೀಗಾಗಿ ಅವನು ಜಾರನಲ್ಲ. ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೀಗೆ ನಿರ್ದೋಷ ನಿರ್ದೋಷ ಅನ್ನುವ ಚಿಂತನೆ ಮಾಡಬೇಕು. ಚಿತ್ ಅವನು ಜ್ಞಾನಪೂರ್ಣ, ಜ್ಞಾನಸ್ವರೂಪನಾಗಿದ್ದಾನೆ. ಸಕಲ ವೇದಗಳ ವಿಭಾಗವನ್ನು ಮಾಡಿದವನು, ವೇದಗಳ ಉಪದೇಶವನ್ನು ಮಾಡಿದವನು, ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರದ ರಚನೆಯನ್ನು ಮಾಡಿದವನು, ಸಕಲ ಶಾಸ್ತ್ರಾರ್ಥಗಳನ್ನು, ಸಕಲ ಪ್ರಪಂಚದ ವಿಷಯಗಳನ್ನು ಒಳಗೊಂಡಿರುವ ಮಹಾಭಾರತದ ರಚನೆಯನ್ನು ಮಾಡಿರುವಂಥವನು. ಅಂತಹ ಪರಮಾತ್ಮನಲ್ಲಿ ಅಚಲವಾದ ಭಕ್ತಿಯನ್ನು ಉಂಟು ಮಾಡುವ ಶ್ರೀಮದ್ ಭಾಗವತದ ರಚನೆಯನ್ನು ಮಾಡಿದವನು. ಎಲ್ಲದರ ಸಾರವಾದ ವಿಷ್ಣು ಸಹಸ್ರನಾಮ ಭಗವದ್ಗೀತೆಗಳ ಉಪದೇಶ ಮಾಡಿದಂಥವನು. ಹೀಗೆ ಭಗವಂತನ ಗುಣಚಿಂತನೆ, ಅವನ ಜ್ಞಾನ ಚಿಂತನೆಯನ್ನು ಮಾಡಬೇಕು. ಎಲ್ಲ ಅವತಾರಗಳು ಪೂರ್ಣ, ಜ್ಞಾನ ಆನಂದ ಅವುಗಳಿಂದ ಪೂರ್ಣ. ಅವನು ಆನಂದ ಸ್ವರೂಪನಾಗಿದ್ದಾನೆ, ಅವನೇ ಆನಂದ ಸ್ವರೂಪ. ಆ ಆನಂದವನ್ನು ಅವನು ಅನುಭವಿಸ್ತಾ ಇದ್ದಾನೆ. ಅವನಿಗೆ ಇನ್ನೊಬ್ಬರಿಂದ ಆನಂದ ಅಲ್ಲ, ಸ್ವತಃ ಅವನು ಆನಂದ ಸ್ವರೂಪನಾಗಿದ್ದಾನೆ. ಇದು ಆನಂದ. ಮತ್ತೆ ಆತ್ಮ, ಆತ್ಮ ಅಂತಂದರೆ ಸ್ವಾಮಿ ಅಂತ ಅರ್ಥ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ನನ್ನ ಸ್ವಾಮಿ ಅವನು ಒಡೆಯ ಅಂತನ್ನುವ ಚಿಂತನೆ ಇದು ಬಹಳ ಮುಖ್ಯವಾದದ್ದು. ಏಕಗುಣೋಪಾಸಕರು ಅಂತಿದ್ದಾರೆ. ಚತುರ್ಗುಣೋಪಾಸಕರು ಮನುಷ್ಯರು, ಏಕಗುಣೋಪಾಸಕರು ಯಾರು? ಕ್ರಿಮಿಕೀಟಗಳು, ಸಸ್ಯಗಳು, ಎಳೆ ಸಸ್ಯಗಳು, ಅದರ ಜೀವನ ಅಷ್ಟೇ. ಅವರು ಕೂಡ ಮನುಷ್ಯ ಜನ್ಮವನ್ನು ಹೊಂದಿ ಪರಮಾತ್ಮನನ್ನು ತಿಳಿದು ಉಪಾಸನೆ ಮಾಡಿಯೇ ಮೋಕ್ಷಕ್ಕೆ ಹೋಗಬೇಕು. ಅಂತಹ ಜೀವರು ಅವರಿಗೆ 4 ಗುಣನೂ ಭಾರ ಆಗಿಬಿಡುತ್ತೆ. ಅದು ಆಗೋದಿಲ್ಲ ಅವರಿಗೆ ಒಂದೇ ಗುಣ ಯಾವುದು ಅಂತಂದರೆ ತುಂಬಿ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಅದರಲ್ಲಿ ಸಣ್ಣ ಒಂದು ಪಾತ್ರೆಗೆ ಎತ್ತಿ ಕೊಡ್ಬೋದು ಅಷ್ಟೇ. ಅಷ್ಟು ಅಲ್ಪರಾಗಿರುವಂಥ ಸಸ್ಯಗಳಿಗೆ
4 ಗುಣ ಉಪಾಸನೆ ಮಾಡಬೇಕು ಅಂತಂದ್ರೂ ಆಗೋದಿಲ್ಲ. ಅಂತಹ ಸಸ್ಯಗಳು ಅತ್ಯಲ್ಪ ಜೀವರಿಗೆ ಅವರಿಗೆ ಏಕಗುಣೋಪಾಸನೆ. ಏಕಗುಣ ಯಾವುದು? ಆತ್ಮ. ದೇವರು ನನ್ನ ಸ್ವಾಮಿ, ಅವನು ದೇವರು, ನಾನು ದಾಸ, ಅವನು ಈಶ, ನಾನು ದಾಸ ಅನ್ನುವ ಚಿಂತನೆ. ಇದನ್ನು ಯಾವಾಗಲೂ ಕೂಡ ಮಾಡಬೇಕು. ಆದಿವ್ಯಾಧಿ ನಿಮಿತ್ತ ರೋಗ ಬಂದರೂ ಉಪದ್ರವದಿಂದರು ಬಳಲ್ತಾ ಇದ್ದರೂ ಯಾವಾಗಲೂ ಚಿಂತನೆ ಮಾಡಬೇಕಾದ್ದು ಇದನ್ನು. ಈ 4 ಗುಣಗಳು, ಅದರಲ್ಲಿ ಆತ್ಮ ಅಂತ ಅನ್ನೋದು ವಿಶೇಷವಾಗಿ ಈ 4 ಗುಣಗಳ ಉಪಾಸನೆಯನ್ನು ಯಾವಾಗಲೂ ಕೂಡ ಮಾಡ್ತಾ ಇರಬೇಕು. ಸ್ವತಂತ್ರ ಅದು ಒಂದು ಸ್ವತಂತ್ರ ಅನಂತ ಗುಣಗಳಿವೆ ದೇವರದ್ದು. ಎಲ್ಲ ಗುಣಗಳನ್ನು ತಿಳ್ಕೊಳ್ಬೇಕು. ನಮಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ತಿಳಿದುಕೊಳ್ಬೇಕು. ಓಂ ಸರ್ವವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷ. ಎಷ್ಟೆಷ್ಟು ಕೇಳಲಿಕ್ಕೆ ಸಾಧ್ಯ, ಎಷ್ಟೆಷ್ಟು ನೋಡ್ಲಿಕ್ಕೆ ಸಾಧ್ಯ, ಓದ್ಲಿಕ್ಕೆ ಸಾಧ್ಯ, ಅದು ಎಲ್ಲದರಿಂದಲೂ ಭಗವಂತನ ಗುಣಗಳನ್ನು ಎಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಷ್ಟು ತಿಳ್ಕೊಳ್ಬೇಕು. ಆದರೆ ಉಪಾಸನೆ ಬೇರೆ, ತಿಳುವಳಿಕೆ ಬೇರೆ. ಯಾವಾಗಲೂ ಕೂಡ ಉಪಾಸನೆ ಮಾಡಬೇಕಾದ. ಉಪಾಸನೆ ಅಂತಂದರೆ ಅದರ ನೈರಂತರ್ಯಗಳಿಂದ ಆ ನಿರಂತರ ಚಿಂತನೆ ಏನಿದೆ ಅದನ್ನು ಉಪಾಸನ ಅಂತ. ಆ ರೀತಿಯಲ್ಲಿ ಮಾಡುವ ಅರ್ಹತೆ ಎಲ್ಲರಿಗೂ ಎಲ್ಲ ಗುಣಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕನಿಷ್ಠ ಈ 4 ಮಾಡಬೇಕು ಅಂತನ್ನೋದನ್ನು ಹೇಳಿದ್ದಾರೆ. ಆ ರೀತಿಯಲ್ಲಿ ಉಪಾಸನೆಯನ್ನು ಮಾಡಬೇಕು. ಬ್ರಹ್ಮದೇವರು ಪ್ರತಿ ಕ್ಷಣದಲ್ಲಿ ಅನಂತ ಗುಣಗಳು, ಅನಂತ ಕ್ರಿಯೆಗಳು, ಅನಂತ ನಾಮಗಳು, ಅನಂತ ರೂಪಗಳು, ಅದನ್ನೆಲ್ಲವನ್ನೂ ಕೂಡ ಪ್ರತಿ ಕ್ಷಣದಲ್ಲಿ ಚಿಂತಿಸ್ತಾರೆ. ಪ್ರತಿ ಕ್ಷಣದಲ್ಲಿ ಅನಂತ ರೂಪಗಳನ್ನು ಕಾಣ್ತಾರೆ, ಅನಂತ ಗುಣಗಳ ಚಿಂತನೆ ಮಾಡ್ತಾರೆ, ಅನಂತ ಕ್ರಿಯೆಗಳ ಚಿಂತನೆ ಮಾಡ್ತಾರೆ, ರೂಪಗಳ ಚಿಂತನೆ ಮಾಡುತ್ತಾರೆ, ನಾಮಗಳ ಚಿಂತನೆ, ಇದನ್ನೆಲ್ಲವನ್ನೂ ಮಾಡುತ್ತಾರೆ. ಅದು ಕಲ್ಪನಾತೀತ. ಅದು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಕಲ್ಪನಾತೀತ. ಒಂದು ಚಕ್ಲಿ ಬಾಯಲ್ಲಿ ಇಟ್ಕೊಂಡ್ರೆ ಅದರ ಬಣ್ಣ ನೋಡುತ್ತೇವೆ, ಅದು ಹೇಗೆ ಯಾವ ಆಕಾರದಲ್ಲಿದೆ ಅದನ್ನು ನಾವು ನೋಡ್ತಾ ಇದ್ದೇವೆ. ಅದನ್ನು ಬಾಯಲ್ಲಿಟ್ಟು ಜಗದಾಗ ಅದು ಕುರುಂ ಶಬ್ದ ಆಗುತ್ತೆ. ಅದು ಕಿವಿಯಿಂದ ಆ ಒಳಗಡೆಯಿಂದ ಶಬ್ದ ಬರ್ತದೆ ನೋಡಿ, ಆ ಶಬ್ದವನ್ನು ನಾವು ಕೇಳ್ತಾ ಇದ್ದೇವೆ. ಅದು ಆ ಚಕ್ಲಿ ಹೀಗೆ ತಿನ್ನುವಾಗ ಗಮ್ಮಂತ ಅನ್ನೋದು, ಮೂಗಿನಿಂದ ಗಂಧದ ಆಸ್ವಾದನೆಯನ್ನು ಮಾಡುತ್ತಾ ಇದ್ದೇವೆ. ನಾಲಿಗೆ ಅದರ ರಸವನ್ನು, ಉಪ್ಪು ಖಾರ ಅದೆಲ್ಲ ಸರಿಯಾಗಿ ಬಿದ್ದಿದೆಯೋ ಇಲ್ಲೋ ನಾಲಿಗೆ ನೋಡ್ತಾ ಇರ್ತದೆ. ಆ ತ್ವಗಿಂದ್ರಿಯ, ಆ ನಾಲಿಗೆಯ ಜೊತೆಯಲ್ಲಿ ಒಂದು ತ್ವಗಿಂದ್ರಿಯ ಇದೆ ಕೈಯಲ್ಲಿ, ಆಮೇಲೆ ನಾಲಿಗೆಯ ಜೊತೆಯಲ್ಲಿ ತ್ವಗಿಂದ್ರಿಯ ಇದೆ. ಅದು ಆ ಸ್ಪರ್ಶವನ್ನು ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಮೆದುವಾಗಿದೆ ಅದನ್ನು ನೋಡ್ತಾ ಇರ್ತದೆ. ಹಾಗೆ ಒಂದು ವಸ್ತುವನ್ನು ನಾವು ಆಸ್ವಾದನೆ ಮಾಡುವಾಗ ಅದೆಲ್ಲ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಎಷ್ಟು ಆ ಪ್ರತಿ ಕ್ಷಣದಲ್ಲಿಯೂ ಕೂಡ ಅದರದ್ದೆಲ್ಲ ಆಸ್ವಾದನೆ ಮಾಡ್ತಾ ತಿನ್ನುವವರು. ಮೊಬೈಲ್ ನೋಡ್ತಾ ತಿನ್ನುವಾಗ ಯಾವುದೂ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಆ ಒಂದು ವಸ್ತುವನ್ನು ನಾವು ಅಷ್ಟು ಏಕಾಗ್ರತೆಯಿಂದ ಎಲ್ಲ ವಿಧವಾಗಿ ಅದನ್ನು ನಾವು ಅನುಭವಿಸ್ತೇವೆ ತಾನೆ. ಹಾಗೆ ಭಗವಂತನ ಗುಣಗಳ ಚಿಂತನೆಯನ್ನು ಅಷ್ಟರ ಮಟ್ಟಿಗೆ ಅದನ್ನು ಮಾಡಬೇಕು, ಅದರ ಆಸ್ವಾದನೆಯನ್ನು ಮಾಡಬೇಕು, ಅದರ ಪ್ರತಿಕ್ಷಣದಲ್ಲಿ ಅದರ ಚಿಂತನೆಯನ್ನು ಮಾಡಬೇಕು. ಆವಾಗ ಅದು ಉಪಾಸನೆ ಅಂತ ಆಗುತ್ತೆ. ಅದಕ್ಕೆ ಆ ಚಿಂತನೆಯಲ್ಲಿ ಮೊದಲನೇ ಮೆಟ್ಟಲು ಧಾರಣ, ಅದರ ಮುಂದಿನ ಮೆಟ್ಟಲು ಧ್ಯಾನ, ಅದರ ಮುಂದಿನ ಮೆಟ್ಟಲು ಸಮಾಧಿ. ಧಾರಣ ಅಂತಂದ್ರೆ ಏನು? ಯಚ್ಛೇ ಧಾರಣಯ ಧೀರೋ ಹಂತಿಯ ತತ್ಕೃತಂ ಮಲಂ. ಮೊದಲಿಗೆ ಧಾರಣ. ಧಾರಣ ಅಂತಂದ್ರೆ ಏನು? ಖಂಡ ಸ್ಮೃತಿ ಧಾರಣಾಸ್ಯ. ಒಂದು ಚಿಂತನೆ ನಾವು ಮಾಡ್ತಾ ಇದ್ದಾಗ ಆ ಚಿಂತನೆ ಅವಿಚ್ಛಿನ್ನವಾಗಿ ಹೋಗ್ತಾ ಇಲ್ಲ. ಚಿಂತನೆ ಮಾಡ್ತಾ ಇದ್ದೇವೆ, ಮಧ್ಯದಲ್ಲಿ ಏನೋ ಒಂದು ಶಬ್ದ ಆಯಿತು ಅಥವಾ ಯಾವುದೋ ವಾಸನೆ ಬಡೀತು, ಕೂಡಲೇ ನಮ್ಮ ಮನಸ್ಸು ಆ ಕಡೆ ಹೊರಟು ಹೋಗುತ್ತೆ. ಛೇ, ನಾನು ಬೇರೆ ಆಲೋಚನೆ ಮಾಡಿದ್ನಲ್ಲ ಅಂತ ಹೇಳಿ ಮತ್ತೆ ಎಳ್ಕೊಂಡು ಬಂದು ಮತ್ತೆ ಅದೇ ರೂಪದ ಧ್ಯಾನ ಚಿಂತನೆಯಲ್ಲಿ ಮುಂದುವರೆದ್ರೆ ಅದನ್ನು ಧಾರಣ ಅಂತ ಕರೀತಾರೆ. ತುಂಡು ತುಂಡಾದಂತಹ ಚಿಂತನೆ, ಅವಿಚ್ಛಿನ್ನವಾದ ಚಿಂತನೆ ಅಲ್ಲ, ಇಂತಹ ಚಿಂತನೆಯನ್ನು ಧಾರಣ ಅಂತ ಕರೀತಾರೆ. ಹಾಗೆ ಕೂತು ಅನುಭವಿಸಬೇಕು. ಧ್ಯಾನಕ್ಕೆ ಕೂತು ಅಭ್ಯಾಸ ಮಾಡಿಕೊಳ್ಳಬೇಕು. ನಾವು 10 ನಿಮಿಷ ಸಂಧ್ಯಾವಂದನೆಯಲ್ಲಿ ಮುಗಿಸ್ಬಿಡುತ್ತೇವೆ. ಸಂಧ್ಯಾವಂದನೆ ಪ್ರತ್ಯೇಕ, ಸ್ನಾನ ಆದಮೇಲೆ ಮಾಡಬೇಕಾ ಸಂಧ್ಯಾವಂದನೆ, ಎಲ್ಲ ಕೃತಜ್ಞತಾ ಸಮರ್ಪಣೆ ಅದೆಲ್ಲ ಪ್ರತ್ಯೇಕ. ಅದರ ಮೊದಲು ಎಲ್ಲರೂ, ಪುರುಷರು ಸ್ತ್ರೀಯರು, ಬರೀ ಪುರುಷರಿಗೆ ಅಟ್ಟೆ ಹೇಳ್ತಾರೆ. ಯಾಕೆ ಪುರುಷರಿಗೆ ಅಟ್ಟೆ ಯಾಕೆ ಹೇಳ್ತಾರೆ? ಸ್ತ್ರೀಯರಿಗೆ ಹೇಳಿದ್ದಾರೆ. ಕಪಿಲ ಉಪದೇಶ ಮಾಡೋದೇ ತನ್ನ ತಾಯಿ ದೇವಹೂತಿಗೆ ಉಪದೇಶ ಮಾಡಿದ್ದಾನೆ. ಧ್ಯಾನದ ಪ್ರಕ್ರಿಯೆಯನ್ನೆಲ್ಲ ಹೇಳ್ತಾನೆ. ಸ್ತ್ರೀಯರಿಗೂ ಹೇಳಿದ್ದಾರೆ, ಎಲ್ಲರಿಗೂ ಕೂಡ ಹೇಳಿದ್ದಾರೆ.
ಮಕ್ಕಳಿಗೂ ಹೇಳಿದ. ಪುಟ್ಟ ಬಾಲಕನಾಗಿದ್ದಾಗ ನಾರದರು ಮಾಡಿದರೂ ಇಲ್ಲ, ಅವರು ಅದನ್ನು ಹೇಳಿದ್ದಾರೆ. ದಾಸಿಯ ಮಗನಾಗಿ ಬಂದು ಪುಟ್ಟ ಬಾಲಕನಾಗಿದ್ದು ಆವಾಗಲೇ ಧ್ಯಾನವನ್ನು ಮಾಡಿ ಪರಮಾತ್ಮನ ದರ್ಶನವನ್ನು ಪಡೀಲಿಲ್ಲ. ಅದನ್ನು ಅಭ್ಯಾಸ ಮಾಡುತ್ತದ ದಿನನಿತ್ಯ ಸ್ವಲ್ಪ ಹೊತ್ತು ನಮಗೇನು ಸಾಧ್ಯ ಆಗುತ್ತೆ ಚಿಂತನೆ ಮಾಡಿ. ಏನು ಚಿಂತನೆ ಮಾಡಬೇಕು ಅದಕ್ಕೆ ಶುಕಾಚಾರ್ಯ ಅದನ್ನೂ ಕೂಡ ಹೇಳ್ತಾರೆ. ಏನು ಚಿಂತನೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ತತ್ರೈಕಾವಯವಂ, ನಾ ಧಾರಣಾ ಧ್ಯಾನ ಹೇಳ್ತಾ ಇದ್ದೆ, ಮತ್ತು ಈ ಕಡೆ ಬಂತು ಧಾರಣ ಅಂತಂದರೆ ಹೀಗೆ ವಿಚ್ಛಿನ್ನವಾದಂತಹ ಚಿಂತನೆಯನ್ನು ಧಾರಣ ಅಂತ ಕರೀತಾರೆ. ಅವಿಚ್ಛಿನ್ನವಾದಂತಹ ಚಿಂತನೆ ಏನಿದೆ, ಕೂತ್ರೆ ಆ ಕಡೆ ಈ ಕಡೆ ಎಲ್ಲಿಗೂ ಮನಸ್ಸು ಹೋಗೋದೇ ಇಲ್ಲ, ಅಖಂಡವಾಗಿ ಚಿಂತನೆ ನಡೀತಾ ಇದೆ ಅಂತಂದರೆ ಅದು ಯಾವುದೇ ವಿಘ್ನವನ್ನು ಒಡ್ಡುವಂತಹ ಸನ್ನಿವೇಶಗಳು ಬಂದರೂ ಅದರಿಂದ ಮನಸ್ಸು ವಿಚಲಿತ ಆಗದೆ ಅದೇ ರೀತಿಯ ಚಿಂತನೆ ನಡೀತಾ ಇದೆ ಅಂತಂದರೆ ಅದನ್ನು ಧ್ಯಾನ ಅಂತ ಕರೀತಾರೆ. ನಾವು ಧ್ಯಾನ ಅಂತ ಶಬ್ದವನ್ನು ಮಾತ್ರ ಹೇಳ್ತೇವೆ, ಧ್ಯಾನದ ಹಂತಕ್ಕೆ ಹೋಗಲಿಕ್ಕೆ ಬಹಳ ದೂರದಲ್ಲಿ ನಾವಿದ್ದೇವೆ. ಯಾಕೆ? ಪ್ರಯತ್ನವನ್ನೇ ಮಾಡ್ತೇವೆ. ಇದು ಧ್ಯಾನ ಅಂತಂದರೆ ಮನಸ್ಸು ವಿಚಲಿತವಾಗದೇನೆ ಅವಿಚ್ಛಿನ್ನವಾಗಿ ಪರಮಾತ್ಮನ ಮೂರ್ತಿಯಲ್ಲಿ ನೆಲೆಗೊಂಡಿದೆ ಅಂತಂದರೆ ಅದು ಧ್ಯಾನ ಅಂತ ಅನಿಸುತ್ತೆ. ಮತ್ತು ಸಮಾಧಿ ಅಂದರೆ ಪ್ರಯತ್ನನೇ ಇಲ್ಲದೇನೆ ಮನಸ್ಸು ನಿಂತಿದೆ ಅಂತಂದರೆ ಅದನ್ನು ಸಮಾಧಿ ಅಂತ ಕರೀತಾರೆ. ಪ್ರಯತ್ನಪೂರ್ವಕವಾಗಿ ಮನಸ್ಸು ಅವಿಚ್ಛಿನ್ನವಾಗಿ ಪರಮಾತ್ಮನ ಕಡೆಗೆ ಹೋಗ್ತಾ ಇದೆ ಅಂತಂದರೆ ಅದು ಧ್ಯಾನ. ಪ್ರಯತ್ನನೇ ಇಲ್ಲ. ಕರ್ದಮ ಪ್ರಜಾಪತಿಗಳು ಅವರು ಸ್ವಯಂಭವಮನು ರಾಜರ ಜೊತೆ ಮಾತಾಡ್ತಾ ಇರುವಾಗ ಒಮ್ಮೆಲೆ ದೇವರ ಸ್ಮರಣೆ ಬಂತಂತೆ. ನೆನಪಾದ ಕೂಡಲೇ ಮೈ ಮೇಲೆ ಎಚ್ಚರವೇ ಇಲ್ಲ, ಅವರಿಗೆ ಮೈ ಮರೆತು ಬಿಟ್ಟಿದ್ದಾರೆ. ಅದು ಸಮಾಧಿ. ಆ ರೀತಿಯಲ್ಲಿ ಭಗವಂತನಲ್ಲಿ ಮುಳುಗೋದೇನಿದೆ ಅದು ಸಮಾಧಿ. ಅದನ್ನು ನಾವು ಮುಟ್ಟಬೇಕು, ಅದರ ಪ್ರಯತ್ನ ನಮಗೆ ಬೇಕು. ಅದಕ್ಕೆ ಇದೆಲ್ಲ ಹಂತಗಳು, ಮೆಟ್ಟಲುಗಳು, ಇದನ್ನೆಲ್ಲವನ್ನು ಪಾಲಿಸ್ತಾ ಅದಕ್ಕೆ ಮೊದಲಿಂದ ಎಲ್ಲ ಸರಿ ಮಾಡಿಕೊಳ್ತಾ ಬರಬೇಕು. ಯಮನಿಯಮಗಳನ್ನು ಸರಿ ಮಾಡಬೇಕು, ಆಸನ ಶುದ್ಧಿ ಸಂಪಾದನೆ ಮಾಡಿಕೊಳ್ಬೇಕು, ಆಮೇಲೆ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು. ಹೆಚ್ಚೆಚ್ಚು ಪ್ರಾಣಾಯಾಮ ಮಾಡಿದರೆ ಬ್ರಾಹ್ಮಣರಿಗೆ ಬುದ್ಧಿ ಇರೋದೇ ಅದಕ್ಕೆ, ಪ್ರಾಣಾಯಾಮಕ್ಕೆ ಅಂತ. ಸಂಧ್ಯಾ ವಂದನೆಗೆ ಎಷ್ಟು ಪ್ರಾಣಾಯಾಮ ಬರ್ತದೆ? ಯಾಕೆ ಬುದ್ಧಿ ಚುರುಕಾಗಿದೆ, ನಿಶ್ಚಿತವಾಗಿದೆ? ಯಾಕೆ ಅಂದರೆ ಪ್ರಾಣಾಯಾಮವನ್ನು ಹೆಚ್ಚಾಗಿ ಮಾಡೋದ್ರಿಂದಾಗಿ. ಪ್ರಾಣಾಯಾಮವನ್ನೇ ಸರಿ ಮಾಡಲಿಲ್ಲ ಅಂತಂದರೆ ನಮ್ಮ ಹಿರಿಯರು ಅದನ್ನೆಲ್ಲ ಮಾಡಿ ಅದನ್ನು ಸಂಪಾದನೆ ಮಾಡಿಕೊಂಡು ನಮಗೆ ಬಳವಳಿಯೆಲ್ಲ ಕೊಟ್ಟಿದ್ದಾರೆ. ಅದನ್ನು ನಾವು ಅದನ್ನು ನಮ್ಮ ಪರಂಪರೆಯಲ್ಲಿ ಮುಂದಿನವರಿಗೆ ಹರಿಸಬೇಕು. ಅದಕ್ಕಾಗಿ ಸರಿಯಾಗಿ ನಾವು ಪ್ರಾಣಾಯಾಮಗಳನ್ನು ಮಾಡಬೇಕು. ಅದನ್ನು ಮಾಡೋದರಿಂದಾಗಿ ಅಂತಹ ಶುದ್ಧಿಯ ಸಂಪಾದನೆ, ಬುದ್ಧಿ ವಿಕಸಿತ ಆಗುತ್ತೆ, ನೈಷತ್ಯ ಬರ್ತದೆ. ಅದಕ್ಕಾಗಿ ಅಂತಹ ಪ್ರಾಣಾಯಾಮ, ಪ್ರತ್ಯಾಹಾರ, ಅದಾದ ಮೇಲೆ ಧಾರಣ, ಇದರ ಅಭ್ಯಾಸವನ್ನು ಮಾಡಬೇಕು. ಈ ಧಾರಣ ಹೇಗೆ ಮಾಡಬೇಕು ಅದನ್ನು ತಿಳಿಸಿಕೊಡ್ತಾರೆ. ಧಾರಣಕ್ಕೆ ಮೊದಲಿಗೆ ತತ್ರೈಕಾವಯವಂ ಧ್ಯಾಯೇತ್, ಒಂದೊಂದೇ ಅವಯವದ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಮೊದಲೊಂದು ಅವಯವ ಆರಂಭಿಸಿ, ಒಂದು ಪಾದ, ಹರಿಪಾದ ಚಿಂತನೆ ಆರಂಭ ಆಗಿ ಹರಿಪಾದ ಚಿಂತನೆಯಿಂದ ಹರಿಪಾದ ಚಿಂತನೆ ಮಾಡ್ತಾ ಇದ್ದೇವೆ. ಅವನ ಪಾದದಲ್ಲಿ ಚಕ್ರ, ಶಂಖ, ಗದ, ಪದ್ಮ, ಧ್ವಜ, ವಜ್ರ, ಅಂಕುಶಗಳಿವೆ. ಆ ಚಿಹ್ನೆಗಳು ಯಾಕೆ ಬಂದಿವೆ? ಅವನ ಪಾದ ಕೆಂಪಾಗಿದೆ, ಯಾಕೆ ಕೆಂಪಾಗಿದೆ? ಆ ಪ್ರತಿಯೊಂದು ಕೂಡ ವಿವರಣೆ ಇದೆ. ಆ ರೀತಿಯಲ್ಲಿ ಅದನ್ನು ಚಿಂತನೆ ಮಾಡ್ತಾ ಪಾದ ಆದಮೇಲೆ ಮೇಲೆ ಬರಬೇಕು ಪ್ರಪದ, ಅದರ ಚಿಂತನೆ. ಅದಾದ ಮೇಲೆ ಹಿಮ್ಮಡಿಯ ಚಿಂತನೆ, ಆಮೇಲೆ ಕಾಲು ಗಂಟಿನ ಚಿಂತನೆ, ಮೇಲೆ ಮೀನಖಂಡದ ಚಿಂತನೆ, ಕಿಣಕಾಲು, ಆಮೇಲೆ ಮೊಣಕಾಲು. ಹೀಗೆ ಒಂದೊಂದೇ ಅವಯವಗಳ ಚಿಂತನೆ ಮಾಡ್ತಾ ಹೋಗು. ಯಾಕೆ ಅಂತಂದರೆ ಪೂರ್ಣವಾದ ಭಗವದ್ ರೂಪನ ಮನಸ್ಸಿನಲ್ಲಿ ಕೊಡಬೇಕು ಅಂದರೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಒಂದೊಂದೇ ಅವಯವದ ಚಿಂತನೆಯನ್ನು ಮಾಡ್ತಾ ಕೊನೆಗೆ ಅಖಂಡವಾಗಿ ಭಗವದ್ ರೂಪದ ಚಿಂತನೆಯನ್ನು ಮಾಡಬೇಕು. ಯಾವ ರೂಪದ ಚಿಂತನೆ ಮಾಡಬೇಕು? ಅದಕ್ಕೆ ಶುಕಾಚಾರ್ಯ ಅಂತಾರೆ, ಮುಖ್ಯವಾಗಿ ಯಾವ ರೂಪದ ಚಿಂತನೆ ಮಾಡಬೇಕು ಅದನ್ನು ಚಿಂತನೆ ಮಾಡು ಅಂತ ಹೇಳಿದರೆ ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅದರ ಪೂರ್ವಭಾವಿಯಲ್ಲಿ, ಅದರ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಬೇಕಾದ ವಿರಾಟ್ ರೂಪದ ಚಿಂತನೆ. ಯಾವುದನ್ನು ಚಿಂತನೆ ಮಾಡಬೇಕು? ಮುಖ್ಯವಾಗಿ ಜೀವನಿಗೆ ಬಿಂಬನಾಗಿರುವಂತಹ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಜೀವನಿಗೆ ಬಿಂಬ ಅಂತಂದರೆ ಜೀವ ಅತ್ಯಣು, ಎಷ್ಟು ಅಣುವಾಗಿದ್ದಾನೆ? ಒಂದು ಕುದುರೆ ಬಾಲದ ಕೊನೆಯ ಕೂದಲನ್ನು ತೆಗೆದು ಅದನ್ನು 100 ಪಾಲು ಮಾಡಿ ಅದರಲ್ಲಿ ಒಂದನ್ನು ತೆಗೆದು ಮತ್ತೆ ಅದನ್ನು ಪಾಲು ಮಾಡಿದಾಗ ಅದರಲ್ಲಿ ಸಿಗುವಂತಹ ಒಂದು ಭಾಗ ಏನಿದೆ, ಅಷ್ಟು ಅಣುವಾಗಿರುವಂಥವನು ಜೀವ. ಅಷ್ಟು ಅಣುವಾದ ಜೀವನಲ್ಲಿ ಪರಮಾತ್ಮ
ನಿಯಾಮಕನಾಗಿ ಅವನಿಗೇ ಆದಂತಹ ಒಂದು ರೂಪ ವಿಶೇಷದಿಂದ ನಿಯಾಮಕನಾಗಿದ್ದಾನೆ. ಯಾವ ಜೀವರೆಲ್ಲ ನಾವಿದ್ದೇವೆ ನಮಗೆಲ್ಲರಿಗೂ ನಿಯಾಮಕನ ಒಂದೊಂದು ರೂಪದಿಂದ ಪರಮಾತ್ಮ ಇದ್ದಾನೆ. ಅದು ಯಾವ ರೂಪದಿಂದ ಇದ್ದಾನೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಎಲ್ಲಿಯ ತನಕ ಗೊತ್ತಾಗೋದಿಲ್ಲ ಅಲ್ಲಿಯ ತನಕ ನರಸಿಂಹ ರೂಪದ ಚಿಂತನೆ ಮಾಡಬೇಕಂತ. ಗೊತ್ತಾದ ಮೇಲೆ ಆ ರೂಪದ ವಿಶೇಷ ಚಿಂತನೆ ಮಾಡಬೇಕು ಅಂತ. ಆ ಜೀವನಿಗೆ ಬಿಂಬನಾಗಿದ್ದಾನಲ್ಲ ಪರಮಾತ್ಮ, ಅತ್ಯಣು. ಎಷ್ಟು ಅಣು ಅಂತಂದರೆ ಆ ಜೀವನಿಗೆ ಹೆಬ್ಬೆಟ್ಟಿನಷ್ಟು ಇದ್ದಾನಂತೆ. ಜೀವನೇ ಅತ್ಯಣು ಕಣ್ಣಿಗೆ ಕಾಣಿಸೋದಿಲ್ಲ. ಆ ಜೀವನ ಹೆಬ್ಬೆಟ್ಟಿನಷ್ಟು ಅವನಿಗೆ ಬಿಂಬನಾಗಿ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನನ್ನು ಕಾಣೋದು ಹೇಗೆ? ಒಮ್ಮೆಲೆ ಕಾಣೋದಿಲ್ಲ. ಅದಕ್ಕೇನು ಮಾಡಬೇಕು? ವಿರಾಟ್ ರೂಪದ ಚಿಂತನೆ ಮಾಡಬೇಕು. ವಿರಾಟ್ ರೂಪ ಅದನ್ನು ವರ್ಣಿಸ್ತಾರೆ. ಆ ವಿರಾಟ್ ರೂಪದ ಧ್ಯಾನವನ್ನು ಮಾಡಬೇಕು. ಹೇಗೆ? ವಿರಾಟ ಹೇಗಿದ್ದಾನೆ? ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಳಂ ದ್ವೇ ಜಾನುನಿ ಮಹಾತಳಂ ವಿಶ್ವಸೃಜಸ್ಸು ಗುಲ್ಫೋ ತಳಾತಳಂ ವೈ ಪುರುಷಸ್ಯ ಜಂಘೆ ದ್ವೇ ಜಾನುನಿ ಸುತಳಂ ವಿಶ್ವಮೂರ್ತೆರೂರುದ್ವಯಂ ವಿತಳಂಚ ತಳಂಚ ಮಹೀತಳಂ ತಜ್ಜಘನಂ ಮಹೀಪತೆ ನಭಸ್ತಳಂ ನಾಭಿಸರೋ ಗೃಣಂತಿ. ಪಾತಾಳದಿಂದ ಆರಂಭಿಸಿ ಸತ್ಯಲೋಕದ ತನಕ ಎಲ್ಲವೂ ಕೂಡ ಪರಮಾತ್ಮನ ಅವಯವವನ್ನು ಅವಲಂಬಿಸಿ ಇವೆ. ಪರಮಾತ್ಮನ ಒಂದೊಂದು ಅವಯವದಿಂದ ಒಂದೊಂದು ಲೋಕಗಳ ಸೃಷ್ಟಿಯಾಗಿದೆ. ಪಾತಾಳ ಪರಮಾತ್ಮನ ಪದತಳದಿಂದ ಸೃಷ್ಟಿಯಾಗಿದೆ. ಅಲ್ಲಿ ಪರಮಾತ್ಮನ ಅವಲಂಬಿಸಿಕೊಂಡು ನಿಂತಿದೆ ಪಾತಾಳ. ಈ ರೀತಿಯಲ್ಲಿ ಪಾತಾಳದಿಂದ ಆರಂಭಿಸಿ ಪಾತಾಳ, ಅದಾದ ಮೇಲೆ ಪಾರ್ಷ್ಣಿ ಪ್ರಪದೆ ರಸಾತಳಂ ಅಂತಂದರೆ ಹಿಮ್ಮಡಿ ಮತ್ತು ಮುಂಗಾಲು. ಹಿಮ್ಮಡಿಯ ಭಾಗ ಮತ್ತು ಮುಂಗಾಲು ಅದು ಎರಡು ಲೋಕ. ರಸಾತಳ ರಸಾತಳ ಲೋಕ ಅಲ್ಲಿ ಇದೆ ಎಂದು ಚಿಂತನೆ ಮಾಡಿ. ರಸಾತಳ ಲೋಕ ಅದನ್ನು ಹಿಡಿದಿಟ್ಟಿದೆ ಪರಮಾತ್ಮನ ಈ ಮುಂಗಾಲು. ಆಮೇಲೆ ಹಿಮ್ಮಡಿ. ಮಹಾತಳ ಅದು ಪರಮಾತ್ಮನ ಗುಲ್ಫ. ಗುಲ್ಫ ಅಂತಂದರೆ ಕಾಲುಗಂಟು. ಕಾಲುಗಂಟು ಆ ಪ್ರದೇಶದಲ್ಲಿ ಮಹಾತಳದ ಚಿಂತನೆ. ಹೀಗೆ ಒಂದೊಂದು ಅವಯವದಲ್ಲಿ ತಳಾತಳ ಅದು ಪರಮಾತ್ಮನ ಕಿಣಕಾಲು. ಆಮೇಲೆ ಮೊಣಕಾಲು ಸುತಳ. ಮಹಾತಳ ಒಂದಿದೆ. ಮಹಾತಳ ಆಯಿತು. ಮಹಾತಳ ಆದಮೇಲೆ ತಳಾತಳ. ತಳಾತಳ ಅಂತಂದರೆ ಕಿಣಕಾಲು. ಆಮೇಲೆ ಮೊಣಕಾಲು ಸುತಳ. ದ್ವೇ ಜಾನುನಿ ಸುತಳಂ ಸುತಳ. ತೊಡೆ ಅದು ಅತಳ ಮತ್ತು ವಿತಳ. ಅಲ್ಲಿಗೆ ಕೆಳಗಿನ ಲೋಕ. ಅದಾದ ಮೇಲೆ ಪರಮಾತ್ಮನ ಜಘನ ಪ್ರದೇಶದಲ್ಲಿ ಭೂಲೋಕ. ನಾಭಿಯ ಪ್ರದೇಶದಲ್ಲಿ ಅಲ್ಲಿ ಭುವರ್ಲೋಕ. ಆಮೇಲೆ ಹೊಟ್ಟೆಯಲ್ಲಿ ಸ್ವರ್ಲೋಕ. ಆಮೇಲೆ ಎದೆ ಭಾಗದಲ್ಲಿ ಮಹೋಲೋಕ. ಕಂಠದಲ್ಲಿ ಜನೋಲೋಕ. ಭೂಮಧ್ಯದಲ್ಲಿ ತಪೋಲೋಕ. ಹಣೆ ಮತ್ತು ನೆತ್ತಿಯಲ್ಲಿ ಸತ್ಯಲೋಕ ಅಂತ ಇಷ್ಟು 14 ಲೋಕಗಳು ಪರಮಾತ್ಮನ ಅವಯವದಿಂದ ಹುಟ್ಟಿ ಪರಮಾತ್ಮನ ಒಂದು ಅವಯವನ್ನು ಅವಲಂಬಿಸಿಕೊಂಡು ಆ ಲೋಕಗಳಿವೆ ಅನ್ನೋದನ್ನು ಹೇಳಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇದು ವಿರಾಟ್ ರೂಪ ಅಲ್ಲ ನೋಡಿ. ಇದು ಬ್ರಹ್ಮಾಂಡದ ಹೊರಗೆ ಸಂಪೂರ್ಣವಾಗಿ ಇರುವಂತಹ, ಬ್ರಹ್ಮಾಂಡದಲ್ಲಿರುವ ಎಲ್ಲ ಲೋಕಗಳನ್ನೂ ಕೂಡ ತನ್ನ ಒಳಗೆ ಹತ್ತಿರುವಂತಹ ರೂಪ, ಅಂತಹ ವಿರಾಟ್ ರೂಪ ನಮಗೆ ಧ್ಯಾನಕ್ಕಾಗತ್ತಾ? ಸಣ್ಣ ಅಣುವಾದಂತಹ ಬಿಂಬ ರೂಪಿಯ ಪರಮಾತ್ಮನ ಚಿಂತನೆ ಮಾಡಬೇಕು ಅನ್ನೋದ್ರೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದವನಿಗೆ ನನಗೆ ಉಂಡೆ ತಿನ್ನಲಿಕ್ಕೆ ಆಗೋದಿಲ್ಲ ಅಂತಂದರೆ ಹಾಗಾದರೆ ಚಕ್ಲಿ ತಿನ್ನು ಅಂತ ಹೇಳಿದರೆ ಸಾಧ್ಯ ಆಗುತ್ತಾ? ಆಗೋದಿಲ್ಲ. ಯಾವುದನ್ನು ತಿನ್ನಲಿಕ್ಕೆ ಸಾಧ್ಯತೆ ಇಲ್ಲ. ಅವನಿಗೆ ತಿಳಿಗಂಜಿಯೇ ಹೊಟ್ಟೆ ಒಳಗೆ ಇಳಿತಾ ಇಲ್ಲ, ಅವನಿಗೆ ಜ್ಯೂಸೇ ಇಳಿತಾ ಇಲ್ಲ. ಅಂಥವನಿಗೆ ಏನು ಮಾಡಲಿಕ್ಕಾಗುತ್ತೆ? ಹಾಗೆ ನಮಗೆ ಯಾವ ಧ್ಯಾನವೂ ಮಾಡಲಿಕ್ಕೆ ನಮಗೆ ಆ ಹಂತದಲ್ಲಿ ನಾವಿಲ್ಲ. ಅಂತಹ ಸಂದರ್ಭದಲ್ಲಿ ಬಿಂಬರನ್ನು ಚಿಂತನೆ ಮಾಡು ಸಾಧ್ಯ ಆಗೋದಿಲ್ಲ. ವಿರಾಟರ ಚಿಂತನೆ ಮಾಡು ಅಂತಂದರೆ ಅದು ಸಾಧ್ಯ ಆಗುತ್ತಾ? ಇದೂ ಕಷ್ಟವೇ, ಅದೂ ಕಷ್ಟವೇ. ಆದರೆ ಕಷ್ಟಗಳಲ್ಲಿ ಒಂದು ತಾರತಮ್ಯ ಇದೆ. ಅದರಲ್ಲಿ ಇದು ಸ್ವಲ್ಪ ಸಾಧ್ಯ, ಅದಕ್ಕಿಂತಲೂ ಕಷ್ಟ ಸಾಧ್ಯವಾಗಿರುವಂಥದ್ದು ಬಿಂಬ ಚಿಂತನೆ. ಅದಕ್ಕಾಗಿ
ವಿರಾಟ್ ರೂಪದ ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಇದರ ಚಿಂತನೆಯನ್ನು ಹೇಳ್ತಾ ಎಲ್ಲ ದೇವತೆಗಳು ಪರಮಾತ್ಮನ ಅವಯವದಿಂದ ಹೊರಬಂದಿದ್ದಾರೆ. ಇಂದ್ರದೇವರು ಪರಮಾತ್ಮನ ತೋಳಿನಿಂದ ಬಂದಿದ್ದಾರೆ. ಸೂರ್ಯಚಂದ್ರರು ಪರಮಾತ್ಮನ ಕಣ್ಣಿನಿಂದ ಬಂದಿದ್ದಾರೆ. ಆಮೇಲೆ ಪರಮಾತ್ಮನ ಧ್ವನಿ, ಅವನ ಮಾತು ಅಂತಂದರೆ ವೇದಗಳು, ಅದನ್ನು ಚಿಂತನೆ ಮಾಡಬೇಕು. ಅವನ ಹಲ್ಲುಗಳಲ್ಲಿ ಚಂದ್ರ, ನಕ್ಷತ್ರಗಳು, ಸೂರ್ಯ ಅಂತಹ ಜ್ಯೋತಿರ್ಮಂಡಲ ಎಲ್ಲ ಪರಮಾತ್ಮನ ಹಲ್ಲಿನಲ್ಲಿ ಆ ಹೊಳಪಿನಿಂದ ಪ್ರಕಾಶಮಾನವಾಗಿದೆ. ಆಮೇಲೆ ನಾಚಿಕೆ ಅಂತನ್ನೋದು ಪರಮಾತ್ಮನ ಕೆಳತುಟಿಯನ್ನು ಅವಲಂಬಿಸಿಕೊಂಡಿದೆ, ಮೇಲ್ತುಟಿಯನ್ನು. ಕೆಳತುಟಿಯನ್ನು ಲೋಭ ಅನುಸರಿಸಿಕೊಂಡಿದೆ. ಹೀಗೆ ಪ್ರತಿಯೊಂದೂ ಕೂಡ, ವೃಕ್ಷಗಳೆಲ್ಲವೂ ಕೂಡ ಪರಮಾತ್ಮನ ರೋಮಗಳನ್ನು ಅವಲಂಬಿಸಿಕೊಂಡಿವೆ. ನದಿಗಳೆಲ್ಲವೂ ಪರಮಾತ್ಮನ ನಾಡಿಗಳನ್ನು ಅವಲಂಬಿಸಿಕೊಂಡಿವೆ. ಈ ರೀತಿಯಲ್ಲಿ ಭೂಮಂಡಲದಲ್ಲಿರುವಂತಹ ಸಮಸ್ತವೂ ಪರಮಾತ್ಮನ ಅಧೀನ, ಪರಮಾತ್ಮನ ಅವಲಂಬಿಸಿಕೊಂಡಿದೆ. ಪರಮಾತ್ಮನ ಇಚ್ಛೆ ಇದ್ದರೆ ಮಾತ್ರ ನಡೆಯುತ್ತೆ ಅಂತ ಇಷ್ಟನ್ನೂ ಕೂಡ, ನಕ್ಷತ್ರಗಳು, ಇದು ಸೂರ್ಯ ಚಂದ್ರಗಳು ಎಲ್ಲವನ್ನೂ ಕೂಡ ಈ ರೀತಿಯಲ್ಲಿ ಪರಮಾತ್ಮನಲ್ಲಿ ಚಿಂತನೆ ಮಾಡೋದು. ಈ ಜ್ಯೋತಿಷ್ ಚಕ್ರ ಅದೇನಿದೆ ಅದೆಲ್ಲವೂ ಪರಮಾತ್ಮನನ್ನು ಅವಲಂಬಿಸಿಕೊಂಡಿದೆ. ಹೀಗೆ ಎಲ್ಲವನ್ನೂ ಕೂಡ ಪರಮಾತ್ಮನಲ್ಲಿ ಕಾಣಬೇಕು ಅಂತ ಈ ಧ್ಯಾನದ ಪ್ರಕ್ರಿಯೆ. ಅದನ್ನು ಹೇಳ್ತಾ ಮೊದಲಿಗೆ ಧಾರಣಾದಿಂದ ಒಂದೊಂದೇ ಅವಯವದ ಚಿಂತನೆ ಮಾಡ್ತಾ ಬಾ. ಆ ಅವಯವದ ಚಿಂತನೆ ನಿಮಗೆ ಜಿತ ಆಯಿತಾ, ಅನಂತರದಲ್ಲಿ ಧ್ಯಾನಕ್ಕೆ ಬಾ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಸುಲಭೋಪಾಯವನ್ನು ಹೇಳ್ತಾರೆ. ಸುಲಭೋಪಾಯವನ್ನು ಮೊದಲಿಗೆ ಒಂದೊಂದೇ ಅವಯವದ ಚಿಂತನೆ, ಅವಯವದ ಚಿಂತನೆ ಆದಮೇಲೆ ಸಂಪೂರ್ಣ ಚಿಂತನೆ, ಅದನ್ನು ಹೇಗೆ ಮಾಡಬೇಕು ಅಂತ ಒಂದೊಂದೇ ಆ ಹಂತ ಹಂತವಾಗಿ ಧ್ಯಾನಕ್ಕೆ ಹೋಗೋದು ಹೇಗೆ ಅಂತ ಅದನ್ನೆಲ್ಲ ಉಪದೇಶಿಸಿದ್ದಾರೆ. ಆಮೇಲೆ ಧ್ಯಾನ ಮಾಡ್ತಾ ಕೂತ್ರೆ ಹೇಗೆ ನಡಿಬೇಕು ಸಂಸಾರ ಅಂತ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಶುಕಾಚಾರ್ಯರು ದೇವರ ಆರಾಧನೆ ಮಾಡಬೇಕು ಅಂತ ಅನ್ನೋ ಬಲವಾದ ಹಂಬಲ ಇತ್ತು ಅಂತಂದರೆ ಸಾಧ್ಯ ಆಗಿಯೇ ಆಗುತ್ತೆ, ಇಲ್ಲ ಅಂತಾದರೆ ಆಗೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಬಲವಾದ ಹಂಬಲ ಬೇಕು, ಪರಮಾತ್ಮನ ಧ್ಯಾನವನ್ನು ಮಾಡ್ತೇನೆ ಅಂತನ್ನೋದು. ಅದಕ್ಕೆ ಪರಮಾತ್ಮನ ಪಾದವನ್ನು ಗಟ್ಟಿಯಾಗಿ ಹಿಡಿದ್ರೆ ಆ ಚಿಂತನೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಆಮೇಲೆ ಇದನ್ನು ನನಗೆ ನಾರದರು ಹೇಳಿದರು, ಅದೇ ರೀತಿ ಬ್ರಹ್ಮದೇವರಿಂದ ನಾನು ಕೇಳಿದ್ದೇನೆ, ಆ ಬ್ರಹ್ಮದೇವರಿಗೆ ಸಾಕ್ಷಾತ್ ಪರಮಾತ್ಮ ಹೇಳಿದ್ದಾನೆ ಅಂತ ಹೇಳ್ತಾ, ಪರಮಾತ್ಮ ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ತಪಸ್ಸನ್ನು ಮಾಡು ಅಂತ ಹೇಳಿ, ಬ್ರಹ್ಮದೇವರು ಆದರೂ ಕೂಡ ವರನ್ನು ಹಾಕಿ ಕೊಡೋದಿಲ್ಲ, ತಪಸ್ಸನ್ನು ಮಾಡಲೇಬೇಕು. ತಪಸ್ಸನ್ನು ಮಾಡಿದಾಗ ಸೃಷ್ಟಿಗೆ ಬೇಕಾದ ಉಪಕರಣವನ್ನು ಒದಗಿಸಿ, ಅನಂತರದಲ್ಲಿ ಪರಮಾತ್ಮ ತಪ ಅಂತ ಏನು ಹೇಳಿದ, ಆಮೇಲೆ ಅವರು ಕೇಳಿದಾಗ ಅವರಿಗೆ ಅದರ ಉಪದೇಶವನ್ನು ಮಾಡಿ ಬೇರೆ ಉಪದೇಶಗಳನ್ನು ಪರಮಾತ್ಮ ಮಾಡಿದ್ದಾನೆ, ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ. ಚತುಶ್ಲೋಕಿ ಭಾಗವತ ಅಂತ 4 ಶ್ಲೋಕದಲ್ಲಿ ಸಂಪೂರ್ಣ ಭಾಗವತ ಇದೆ. ಅಂತಹ ಭಾಗವತದ ಉಪದೇಶವನ್ನು ಬ್ರಹ್ಮದೇವರು ನಾರದರಿಗೆ ಮಾಡ್ತಾರೆ. ಇಂತಹ ಉಪದೇಶವನ್ನು ಪಡೆದು ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಚತುಶ್ಲೋಕಿ ಭಾಗವತದ ಉಪದೇಶ, ಹಾಗೆ ಪರಮಾತ್ಮನ ಅನೇಕ ಅವತಾರಗಳ ಚಿಂತನೆ, ಅವತಾರಗಳನ್ನು ಹೇಗೆ ಮಾಡಿದ್ದಾನೆ ಪರಮಾತ್ಮ ಅದನ್ನೆಲ್ಲವನ್ನು ತಿಳಿಸ್ತಾ, ವರಾಹನಾಗಿ ಭೂಮಿಯನ್ನು ಎತ್ತಿದ್ದು ಇತ್ಯಾದಿ ಅದನ್ನೆಲ್ಲವನ್ನೂ ಕೂಡ ತಿಳಿಸಿದ್ದಾರೆ. ಹೀಗೆ ಈ ಎರಡನೇ ಸ್ಕಂಧದಲ್ಲಿ ಪ್ರಧಾನವಾಗಿ ಆ ವಿರಾಟ್ ರೂಪದ ಚಿಂತನೆ, ಧ್ಯಾನದ ಪ್ರಕ್ರಿಯೆ, ಪ್ರತಿಯೊಬ್ಬರೂ ಕೂಡ ಯಾವ ರೀತಿಯಲ್ಲಿ ಪರಮಾತ್ಮನ ಚಿಂತನೆಗೆ ಪ್ರವೃತ್ತಿಯನ್ನು ಮಾಡಬೇಕು ಅನ್ನೋದರ ಉಪದೇಶ. ಅದಾದ ಮೇಲೆ ಚತುಶ್ಲೋಕಿ ಭಾಗವತ, ಹಾಗೆ ಭಗವದ್ ಅವತಾರಗಳ ಚಿಂತನೆಯನ್ನು ಮಾಡಿದ್ದಾರೆ. ಅದರ ಯಥಾಶಕ್ತಿ ಚಿಂತನೆ ಈಗ ನಡೆದಿದೆ. ಮುಂದಿನ ತಿಂಗಳಿನಲ್ಲಿ ತೃತೀಯ ಸ್ಕಂಧದ ಚಿಂತನೆ, ಆವಾಗ ತೃತೀಯ ಸ್ಕಂಧದ ಚಿಂತನೆಯನ್ನು ಮಾಡೋಣ. ಸೃಷ್ಟಿ ಪ್ರಕ್ರಿಯೆಯಲ್ಲೂ ಕೂಡ ಬಹಳ ಸುಂದರವಾಗಿ ಬರುತ್ತದೆ. ಆಮೇಲೆ ಕಪಿಲೋಪಾಖ್ಯಾನ ಬರೋದು ಅದರಲ್ಲೇನೆ ತೃತೀಯ ಸ್ಕಂಧದಲ್ಲಿ ಬಹಳ ಸುಂದರವಾದಂತಹ ಭಾಗದ ಚಿಂತನೆಯನ್ನು ಮುಂದಿನ ತಿಂಗಳಿನಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಶ್ರೀಗಳು ತಪಸ್ವಿನೋ ಗಾನ ಪಡ ಯಶಸ್ವಿನೋ ಮನಸ್ವಿನೋ
ಶ್ರೀಮನ್ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರೇಯಸೇ ನಮೋ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ನಾವತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಹಿಕಂ. ನಮೋ ವಾಸುದೇವಾಯ. ದೇವತಾಮಂಡಲಾಖಂಡಮಂಡಲಂ ಮುಂದೆ ಈ ಕೃಷ್ಣ ಪಕ್ಷದ ಒಂದು ನಿಮಿಷ.